ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷೇಮಾಮೃತಾತ್. ಓಂ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎರಡು ವಿಚಾರಗಳು. ಜನವರಿ 10ನೇ ತಾರೀಕು, 20ನೇ ತಾರೀಕು, ಜನವರಿ 20ನೇ ತಾರೀಕು ನಮ್ಮ ವಾಸ್ತು ತರಗತಿ ಇರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ 32 ದಿಕ್ಕು, ಎಲ್ಲರೂ 4 ದಿಕ್ಕು ಗೊತ್ತಿರುತ್ತೆ, ಅಷ್ಟ ದಿಕ್ಕು ಗೊತ್ತಿರುತ್ತೆ. 32 ದಿಕ್ಕುಗಳು ಹೇಗೆ ಪಂಚಭೂತಗಳಿಂದ ಸರಿ ಮಾಡ್ಕೊಳ್ತಕ್ಕಂಥದ್ದು. ನಾವು ಏನೇನೋ ಇಟ್ಬಿಟ್ಟಿರ್ತೀವಿ, ಏನೇನೋ ಬಂದ್ಬಿಟ್ಟಿರುತ್ತೆ. ಅಲ್ಲಿ ಬಾತ್ರೂಮ್ ಬಂದಿರ್ಬೋದು, ಅಥವಾ ಬೆಡ್ರೂಮ್ ರಾಂಗ್ ಝೋನಲ್ಲಿ ಬಂದಿರ್ಬೋದು, ಈ ರೀತಿ. ಆಮೇಲೆ ಸೈಟೇ ಸ್ವಲ್ಪ ಟಿಲ್ಟ್ ಆಗಿರ್ಬೋದು. ಇಂಥದಕ್ಕೆಲ್ಲ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತರಗತಿ ಅಂದರೆ, ಪ್ರತಿಯೊಬ್ಬರು ನೀವು ಬಾಡಿಗೆ ಮನೆಯಲ್ಲಾರು ಇರಿ, ಸ್ವಂತ ಮನೆಯಲ್ಲಾರು ಇರಿ. ಇನ್ನೂ ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಎಲ್ಲರೂ ವೀಕ್ಷಕರು ಕೇಳಿ. ಮನೆ ಕಟ್ಟೋದೇನಾದ್ರು ಪ್ಲಾನ್ ಇದ್ರೆ ಫಸ್ಟ್ ಇವತ್ತೇ ಕಲ್ತ್ಬಿಡಿ. ಜನವರಿ 20ನೇ ತಾರೀಕು. ಫೆಬ್ರವರಿ 10ನೇ ತಾರೀಕು ಬಹಳ ಅದ್ಭುತವಾಗಿರ್ತಕ್ಕಂಥ ನಮ್ಮ ನಕ್ಷತ್ರನಾಡಿ ತರಗತಿ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ಬಹುದು. ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಜ್ಯೋತಿಷ್ಯ. 15 ದಿವಸದ ಕ್ಲಾಸ್ ಇರುತ್ತೆ. ಹಾಗೆ ವಾಸ್ತು 6 ದಿವಸ ಇರುತ್ತೆ, ನಕ್ಷತ್ರನಾಡಿ 15 ದಿವಸ ಇರುತ್ತೆ. ಜಾಯಿನ್ ಆಗಿ ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಸರ್, ನಾನು ಸ್ಟೂಡೆಂಟ್ ಸರ್. ಅಗ್ನಿಹೋತ್ರ ಬ್ಯಾಚ್ ಅಲ್ಲಿ ಆಗಸ್ಟ್ 5, 2023 ನಲ್ಲಿ ಮಾಡಿದಲ್ಲ ಸರ್. ವೆರಿ ಗುಡ್ ಸರ್. ತುಂಬಾ ಚೆನ್ನಾಗಿದೆ ಸರ್ ನಿಮ್ ಕ್ಲಾಸ್. ಒಂದು ವಾಹಿನಿಯವ್ರಿಗೆ ಒಂದು ಮಾತು ಹೇಳಬೇಕು ನಾನು. ದಯವಿಟ್ಟು ನಕ್ಷತ್ರ ನಾಡಿ ಕಲೀರಿ. ತುಂಬಾ ಅದ್ಭುತವಾಗಿದೆ, ತುಂಬಾ ಅಕ್ಯುರೇಟ್ ಆಗಿ ಬರುತ್ತೆ. ಯಾವ ಬ್ಯಾಚ್ ನಿಮ್ದು? ಬ್ಯಾಚ್ ಗೊತ್ತಿಲ್ಲ ಸರ್. ಆಗಸ್ಟ್ 5 ಮಾಡಿದ್ರಲ್ಲ ಸರ್, ಆ ಬ್ಯಾಚ್ ವಾಟ್ಸ್ಆಪ್ ಗ್ರೂಪ್ ಇದೆ ಸರ್ ನಂದು. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಕರೆ ಮಾಡಿ, ಅಷ್ಟು ಕರೆ ಬ್ಯುಸಿಲೂ ಕೂಡ ಕರೆ ಮಾಡಿ ಜನಗಳಿಗೆ ಕಲ್ತ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಬಹಳ ಶ್ಲಾಘನೀಯ. ಒಳ್ಳೇದಾಗ್ಲಿ. ನೀವು ಏನು ಕೇಳ್ಕೊಬೇಕಾಯ್ತು? ಸರ್, ಮತ್ತೆ ಇದು ನಮ್ ದೊಡ್ಡಪ್ಪನ ಬಗ್ಗೆ ಕೇಳಬೇಕಿತ್ತು ಸರ್. ಇದು ನಮ್ಮ ಊರಲ್ಲಿ ಚಿತ್ರದುರ್ಗ ಆಚೆ ತಾಳ್ಯ ಅಂತ ನಮ್ಮ ತಂದೆಯವ್ರ ಊರು. ಅಲ್ಲಿ ವರ್ಷ ಕಾರ್ತಿಕ ಮತ್ತೆ ವಸಂತೋತ್ಸವ ಮಾಡ್ತಾರೆ. ಈ ವರ್ಷ ಅದೇನೋ ಬೇರೆ ಮಾಡಿದ್ರು. ಅದಕ್ಕೆ ಇಲ್ಲ ಒಟ್ಟಿಗೆ ಎಲ್ಲಾ ಸೇರಿ ಒಟ್ಟಿಗೆ ಮಾಡೋರು, ಮನೆಯಲ್ಲೇ ವಸಂತೋತ್ಸವ ಎಲ್ಲ ಮಾಡೋರು. ಅದಕ್ಕೆ ನಮ್ ದೊಡ್ಡಪ್ಪ ಅವ್ರು ಹೇಳ್ತಿದ್ದಾರೆ, ನಾನು ಸಪರೇಟ್ ಆಗಿ ಬೇರೆ ಛತ್ರದಲ್ಲೇ ಮಾಡ್ತೀನಿ, ಅಲ್ಲೇ ಇದ್ ಮಾಡ್ತೀನಿ, ನಮ್ಮ ಮನೆಗೆ ಬರಲ್ಲ, ನಾನು ಮನೆಗೆ ಏನು ದೇವ್ರನ್ನ ಕರ್ಕೊಂಡ್ ಬರಲ್ಲ ಅಂತೆಲ್ಲ ಹೇಳ್ತಾ ಇದಾರೆ. ಸೊ ಇವರು ಏನು ಒಗ್ಗಟ್ಟಿಂದ ಮತ್ತೆ ಮನೆಯಲ್ಲೇ ಮಾಡ್ತಾರೋ ವಸಂತೋತ್ಸವ, ಅಥವಾ ಮತ್ತೆ ಸಪರೇಟ್ ಆಗಿ ಅವ್ರು ಬೇರೆ ಮಾಡ್ತಾರೋ ಅಂತ ಕೇಳಬೇಕಿತ್ತು ಸರ್. ಸರಿ, 1 to 240 ನಂಬರ್ ಹೇಳಿ. 28. ಅದೇನಕ್ಕೆ ಮುನ್ಸ್ಕೊಂಡಿದ್ದಾರೆ? ಅದೇ ಸರ್, ನಮ್ಮಪ್ಪ ಏನು ಮಾತಾಡ್ಬಿಟ್ಟಿದ್ದಾರೆ, ಏನು ಗೊತ್ತಿಲ್ಲದಲ್ಲ ಏನೋ ಮಾತಾಡ್ಬಿಟ್ಟಿದ್ದಾರೆ. ಅದು ಅವರಿಗೆ ಒಂಥರ ಮನ್ಸಿಗೆ ಹರ್ಟ್ ಆಗ್ಬಿಟ್ಟು ನಾನು ಬೇರೆ ಸಪರೇಟ್ ಆಗಿ ಮಾಡ್ತೀನಿ, ಮನೆಯಲ್ಲಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವರು ಸಪರೇಟ್ ಆಗಿ ಮಾಡ್ತಾರೋ ಅಥವಾ ಮನೆಯಲ್ಲೇ ಮಾಡ್ತಾರೋ ಮತ್ತೆ ಅಂತ ಕೇಳ್ಬೇಕಿತ್ತು. 7ನೇ ಮನೆ ಕೇತು ಬಂದಿದೆ. ರೆಟ್ರೋಗ್ರೇಡ್ ಅಂದ್ರೆ ಮಾಡೋದು ಡೌಟು ಅಂತ. ಕೇತುಗೆ ಹೋಗಿ ಇನ್ನು ಕಂಪ್ಲೀಟ್ ಆಗಿ ನೋಡೋಣ. 5 ಮತ್ತು 7. 5 ಅಂದ್ರೆ ಪ್ರೀತಿ, 7 ಒಂದು 4-5 ಜನ ಹೋಗಿ ಸ್ವಲ್ಪ ಮಟ್ಟಿಗೆ ಮಾತಾಡಿದ್ರೆ, ಸ್ವಲ್ಪ ಹಿರಿಯರೆಲ್ಲ ಹೋಗಿ ಪೂಜೆಗಿನ ಮುಂಚೆನೆ ಮಾತಾಡಿದ್ರೆ ಇದು ಬದಲಾವಣೆ ಆಗುವಂತ ಸಾಧ್ಯತೆ 5 ಮತ್ತು 7 ತೋರಿಸುತ್ತೆ. ಇಮಿಡಿಯೇಟ್ ಆಗಿ ಮಾಡಿ. ನೀವು ಮಾಡ್ತಾರೋ ಇಲ್ವಂತ ನೀವು ಅಹಂನ ಇಟ್ಕೊಂಡ್ರೆ ಇದು ಸ್ವಲ್ಪ ಕೆಟ್ಟದಾಗುತ್ತೆ. ಯಾಕಂದ್ರೆ ಕೇತು ರೆಟ್ರೋಗ್ರೇಡ್ ಬಂದ್ರೆ ಸ್ವಲ್ಪ ಡೌಟ್ಫುಲ್ಲೇ. ಒಳ್ಳೇದಾಗಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಕೇಳಿಸ್ತಾ ಇದೆ? ಮಾತಾಡಿ. ಹಲೋ ಸರ್, ನಮಸ್ತೆ. ಹೇಳಿ. ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ. ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಯಾವ ಊರು ನಿಮ್ದು? ಚಿಕ್ಕಮಂಗ್ಳೂರು ಗುರುಜಿ. ಚಿಕ್ಕಮಂಗ್ಳೂರು. ಹೇಗಿದೆ ವೆದರ್ ಅಲ್ಲಿ? ಸೆಕೆನಾ, ಚಳಿನಾ? ಚಳಿ ಗುರುಜಿ, ತುಂಬಾ. ಚಳಿ ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಗಿದೆ. ಬೆಂಗಳೂರಲ್ಲಿ, ಚೆನ್ನೈದಲ್ಲಿ ಸೈಕ್ಲೋನ್ ಸ್ಟಾರ್ಟ್ ಆಯ್ತಲ್ಲ, ಫುಲ್ ಮಳೆ ಮಧ್ಯಾಹ್ನ. ಇವಾಗ ಸ್ವಲ್ಪ ನಿಂತಿದೆ, ಮೋಡ ಇದೆ. ಮೋಡ ಇದೆ, ಸೈಕ್ಲೋನ್. ವೆರಿ ಗುಡ್. ಯಾವ್ದ್ರ ಬಗ್ಗೆ ಕೇಳ್ಬೇಕಾಯ್ತಮ್ಮ? ನಮ್ ಬಗ್ಗೆನೆ ಕೇಳ್ಬೇಕಿತ್ತು ಗುರುಜಿ, ಆರೋಗ್ಯದ ಬಗ್ಗೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಲ್ಲ, ಜಾತಕಕ್ಕೆ ಹೋಗಲ್ಲ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ನಂಬರ್ ಹೇಳಿ. 1 to 240. ನಂಬರ್ 9 ಗುರುಜಿ. 9 ಆರೋಗ್ಯ, ಹೆಲ್ತ್.
ಒಂದು ಬುಧ, 6 ಬುಧನೇ, 5 ಶುಕ್ರ ತೋರಿಸ್ತಾ ಇದ್ದಾನೆ. ಬುಧನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಹೆಲ್ತಲ್ಲಿ ಬುಧನ ಕಾಂಬಿನೇಷನಲ್ಲಿ 6ನೇ ಮನೆ ರೋಗ ಸ್ಥಾನವನ್ನು ತೋರಿಸುತ್ತೆ, ರೋಗ ಅಂತ ತೋರಿಸುತ್ತೆ. 1 ಬಾಡಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ತೋರಿಸುತ್ತೆ. ಸ್ವಲ್ಪ 9 ಬುಧನಲ್ಲಿ ಹಿಟ್ ಆಗಿರೋದ್ರಿಂದ 9 ಸ್ವಲ್ಪ ನಿಮಗೆ ದೈವದ ಕಡೆ ಹೋದರೆ ಒಂಚೂರು ನಿಮ್ಮಲ್ಲಿರ್ತಕ್ಕಂಥ ನೋವುಗಳು, ಏನೇನು ಸಮಸ್ಯೆ ಇದೆ, ಇನ್ಫೆಕ್ಷನ್ಸು ಅಥವಾ ಅಲ್ಲಿ ಬರ್ತಕ್ಕಂಥ ಸಮಸ್ಯೆ ಸ್ವಲ್ಪ ಬದಲಾಗೋ ಚಾನ್ಸಸ್ ಇದೆ ಅಂತ ಹೇಳಿ ಹೇಳ್ತಾ ಇದೆ. ಸೊ ಇಲ್ಲಿ ನೀವು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಶುಕ್ರನ ಒಂದು ಕಾಂಬಿನೇಷನ್, ಅದು ಹೀಲಿಂಗ್ ಕಾಂಬಿನೇಷನ್ ಅಂತ ತೋರಿಸ್ತೀವಿ. ಅಲ್ಲಿ 5 ಬಂದಿದೆ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. 2 ಮುಖದ ರುದ್ರಾಕ್ಷಿ. ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಳ್ಳೆದಾಗಲಿ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಸರ್. ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಬಗ್ಗೆನೇ ಹೇಳ್ತೀನಿ ಸರ್. ಯಾವ ಊರು? ಮಂಡ್ಯದ ಗಂಡ ನೀವು? ಹ್ಞೂ ಅನ್ರಿ, ಗಂಡಲ್ವಾ ನೀವು? ಅಯ್ಯೋ ಹೌದೌದು. ಡೌಟ್ ಅಲ್ಲಿ ಯಪ್ಪ, ಏನ್ ಡೌಟ್ ರೀ ನಿಮ್ಗೆ? ಏನ್ ಕೇಳ್ಬೇಕು? ಹೆಲ್ತ್ ಬಗ್ಗೆ ಕೇಳ್ಬೇಕಾಗಿತ್ತು. ಹೆಲ್ತ್ ಎಷ್ಟು ವಯಸ್ಸು? 26. 26ಕ್ಕೆ ಯಾಕೆ ಈ ತರ ಆಗ್ಬಿಟ್ಟವ್ರೆ? ಪಿಜ್ಜಾ ತಿಂದು ನೂಡಲ್ಸ್ ತಿಂದಿಂಗ್ ಆಗ್ಬಿಟ್ಟವ್ರೆ ಎಲ್ಲ ಜನ. ಸರಿ, ಏನ್ ಜಾತಕಕ್ಕೆ ಹೋಗಲ್ಲ ಅಥವಾ ಪ್ರಶ್ನಾಶಾಸ್ತ್ರನ? ಜಾತಕ ಗುರುಗಳೇ. ಏನ್ ಸಮಸ್ಯೆ ಹೋಗಿದ್ರಿ ಹೇಳಿ ಹೋಗ್ಲಿ. ತಲೆನೋವು ಸ್ವಲ್ಪ. ತಲೆನೋವಾ? ಎಷ್ಟು ವರ್ಷದಿಂದ ಇದೆ ತಲೆನೋವು? ಈಗ ಒಂದು 2 ವರ್ಷದಿಂದ. ಜಸ್ಟ್ 2 ವರ್ಷದಿಂದ. ಡಾಕ್ಟರ್ಗೆಲ್ಲ ಸ್ಕ್ಯಾನ್ ಮಾಡಿಸಿದ್ರಾ? ಮಾಡ್ತಾ ಇದೆ, ಎಲ್ಲ ನಾರ್ಮಲ್ ಬರುತ್ತೆ. ಎಲ್ಲ ನಾರ್ಮಲ್ ಬರ್ತಾ ಇದೆ. ಸೊ ಜನರಲ್ ಆಗಿ ನನ್ನ ಸಜೆಷನ್ ಯಾವಾಗಲೂ ಟಿವಿಲಿ ಹೇಳ್ತಾ ಇರ್ತೀನಿ, ಫ್ಯಾನ್ ಹಾಕೊಂಡು ಮಲ್ಕೋಬೇಡಿ. ಫಸ್ಟ್ ಪಾಯಿಂಟು, ಫ್ಯಾನ್ ಹಾಕೊಂಡು ಮಲ್ಕೋತೀರಾ? ಫ್ಯಾನ್ ಯೂಸ್ ಮಾಡ್ತೀನಿ ಗುರುಗಳೇ. ಫ್ಯಾನ್ ನೀವು ಆಫ್ ಮಾಡಿ. ಇಲ್ಲಿ ಜಾತಕ ನೋಡೋದೇ ಬೇಡ. ಯಾವಾಗ್ಲೂ ಏನಾಗುತ್ತೆ, ಈ ಕಿವಿಯಿಂದ ಗಾಳಿ ಹೋಗೋದು ಜಾಸ್ತಿ. ಕಿವಿ ಫ್ಯಾನ್ ಹಾಕೊಂಡಾಗ ಏನಾಗುತ್ತೆ, ಜನರಲಿ ಈ ಥ್ರೋಟ್ ಇದೆಯಲ್ಲ, ನಾವು ಸ್ವಲ್ಪ ಬಾಯಿ ಆಚೆ ತೆಗಿತೀವಿ. ಅರ್ಥ ಆಯ್ತಾ? ಥ್ರೋಟ್ ಡ್ರೈ ಆಗುತ್ತೆ. ಆ ಥ್ರೋಟಿಂದ ಡೈರೆಕ್ಟ್ ಆಗಿ ಬ್ರೈನ್ಗೆ ಏರ್ ಸರ್ಕ್ಯುಲೇಟ್ ಆಗುತ್ತೆ. ಕಿವಿ ಮತ್ತೆ ಬಾಯಿಂದ ಏರ್ ಸರ್ಕ್ಯುಲೇಟ್ ತಲೆಗೆ ಹೋಗುತ್ತೆ. ತಲೆ ಏನಾಗುತ್ತೆ, ಕೋಲ್ಡ್ ಆಗಿ 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 ಸ್ವಲ್ಪ ಭಾರ ಆಗುತ್ತೆ. ಎಷ್ಟೇ ಕಷ್ಟ ಆದರೂ ಕೂಡ ಫ್ಯಾನ್ ಹಾಕೊಳ್ದಂಗೆ ಮಲ್ಕೊಳ್ಳಿ. ಇನ್ ಕೇಸ್ ನೀವು ಫ್ಯಾನ್ ಹಾಕೊಂಡು ಮಲ್ಕೊಂಡ್ರು ಕೂಡ ಮಫ್ಲರ್ ಅಂತ ಬರ್ತದೆ, ಚೆನ್ನಾಗಿ ಕಿವಿಗೆ ತಲೆಗೆ ಸುತ್ತಕೊಂಡು ಮಲ್ಕೊಳ್ಳಿ. ಸ್ಕ್ಯಾನಿಂಗ್ ಎಲ್ಲ ಬೇಡ ಇದಕ್ಕೆ. ಸ್ಕ್ಯಾನಿಂಗ್ ಏನು ಬೇಡ, ಸಿಂಪಲ್ ಆಗಿ ಹೇಳಿದ್ದೀನಿ. ರಾತ್ರಿ ಮಲಗಬೇಕಾದ್ರೆ ಬಿಸಿನೀರು ಕುಡಿದು ಮಲ್ಕೊಳ್ಳಿ, ಚೆನ್ನಾಗಿ ವಿಕ್ಸ್ ಗಿಕ್ಸ್ ಹಚ್ಕೊಳ್ಳಿ. ಅರ್ಥ ಆಯ್ತಾ? ಇನ್ ಕೇಸ್ ಏನಾದ್ರು ಸ್ವಲ್ಪ ಒಳಗಡೆ ಗ್ರಹಗಳಿಂದ ಪ್ರಾಬ್ಲಮ್ ಆದರೂ ಕೂಡ ಓಂ ಶ್ರೀಂ ಶೀತಲಭ್ಯಾಂ ನಮಃ, ಇದಕ್ಕೆ ಯಾವುದು ಹಾಕೋದು ಬೇಡ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹೇಳಿ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ತಂಗಿ ಮಗನ ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತ ಗುರುಜಿ. ನಿಮ್ಮ ತಂಗಿ? ನಿಮ್ಮ ಮಕ್ಕಳಿಗೆ ಕೇಳಿದ್ದು ಅಂದ್ರೆ ಇಲ್ಲಿ ಕೇಳ್ತಾ ಇರ್ತೀರಿ, ನಮ್ ಕ್ಲಾಸ್ ಅಂತೂ ಬರಲ್ಲ. ಊರವ್ರದೆಲ್ಲ ನೀವೇ ಕೇಳ್ಬಿಡ್ರಿ ಒಂದೇ ಸತಿ. ಬೆಸ್ಟ್ ಐಡಿಯಾ. ನಿಮ್ಮ ಹೆಸರೇನು? ಡೇಟ್ ಆಫ್ ಬರ್ತ್ ಹೇಳ್ತೀನಿ. ನಿಮ್ಮ ಹೆಸರೇನು? ಜೀವನ್. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಉಮಾ ಅಂತ. ನೋಡಿ ವೀಕ್ಷಕರೇ, ಎಲ್ಲ ಉಮಾಗ್ ಫೋನ್ ಮಾಡಿ. ಉಮಾ ಅವ್ರು ನಿಮ್ ಕಾಲೆಲ್ಲ ತಗೊಂಡು ನಮ್ಗೆ ಇಲ್ಲಿ ಫೋನ್ ಮಾಡ್ತಾರೆ. ಕ್ಲಾಸ್ಗಂತೂ ಬರಲ್ಲ ಅವರು. ಅವ್ರದ್ದು ಕೇಳ್ಕೊಂಡ್ರಂತೆ. ಈಗ ತಂಗಿ ಮಗಳು ಹೋದ್ರು. ಯಾಕೆ ತಂಗಿ ಮಗಳು ನಮ್ಮ ಕ್ಲಾಸ್ ನಮ್ಮ ಪ್ರೋಗ್ರಾಮ್ ನೋಡಲ್ಲ? ಒಂದ್ ನಿಮಿಷ, ನಿಮ್ ತಂಗಿ ಮಗಳು ಯಾಕೆ ನಮ್ ಪ್ರೋಗ್ರಾಮ್ ನೋಡಲ್ಲ? ಮಗನೋ ಮಗಳೋ ಯಾರೋ ನಿಮ್ ತಂಗಿ? ಇನ್ನು ಚಿಕ್ಕ ಹುಡುಗರು ಗುರುಜಿ. ಈ ಟೈಮಿಂಗ್ಸ್ ಎಲ್ಲ ಅವ್ರಿಗೆ ಸ್ವಲ್ಪ ಕೆಲಸ ಇರುತ್ತೆ. ಈ ಟೈಮಿಂಗ್ ಅಲ್ಲೇ ಜಾಸ್ತಿ ಕೆಲಸ ಇರುತ್ತೆ. ಅಲ್ಲ, ನಿಮ್ ತಂಗಿಯವ್ರು ಯಾಕೆ ನೋಡಲ್ಲ ಅಂತ ಕೇಳಿದ್ದು. ಅವರನ್ನ ಈ ಟೈಮಲ್ಲಿ ಒಂದ್ ಸ್ವಲ್ಪ ಅಡಿಗೆ ಊಟ ಬಡಿಸೋದು ಜಾಯಿಂಟ್ ಫ್ಯಾಮಿಲಿ ಅವ್ರ, ಅದಕ್ಕೆ ಗುರುಜಿ. ಸೊ ನೀವೇ ಅವ್ರದ್ದು ಜವಾಬ್ದಾರಿ ಎಲ್ಲ ತಗೊಂಡಿದ್ದೀರಾ. ಅವ್ರು ಚೆನ್ನಾಗಿ ಊಟ ಮಾಡ್ಕೊಂಡು ನಾನು ನಿಮ್ ಬಗ್ಗೆ ಕೇಳ್ತೀನಿ. ಅವನ್ಗೆ ಚಿಂಚನಗಿರಿ ಮಠಕ್ಕೆ ಹಾಕಿದ್ರು, ಮತ್ತೆ ಸಿದ್ಧಗಂಗಾ ಮಠಕ್ಕೆಲ್ಲ ಓದ್ಲಿ ಅಂತ ಟ್ರೈ ಹಾಕಿದ್ರು, ಆದ್ರೂ ಓದೋದೇ ಇಲ್ಲ ಗುರುಜಿ ಅವನು. ಸರಿ, ಇವಾಗ ಏನ್ ಮಾಡೋಣ ಈಗ? ಅಲ್ಲ, ಹೇಗೆ ವಿದ್ಯೆ ಅವ್ನಿಗೆ ಇಲ್ವೋ ಒಂದ್ ತೀರ್ಮಾನ ಮನಸ್ಸು ಶಾಂತಿ ಮುಟ್ಬಿಟ್ಟು ಸುಮ್ನೆ ಆಗ್ಬೇಕು ಅಂತ ತಿಳ್ಕೊಂಡಿದ್ದಾರೆ ಅವರು ಗುರುಜಿ. ಓದಷ್ಟು ಓದ್ಲಿ ಅಂತ ಹೇಗಿದ್ಯಾ ಇಲ್ವೋ ಮುಂದಾದ್ರು ಅಂತ ಗುರುಜಿ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 20/3/2009. ಸಮಯ ರಾತ್ರಿ 8:50.
ಹುಟ್ಟಿದ ಊರು ಮಂಡ್ಯ. ಮಂಡ್ಯ. ಈಗ 9 10 2009 ಗುರುಜಿ. ಕ್ಲಾಸ್ ಕೇಳಿದ್ ನಾನು. ಕ್ಲಾಸ್ ಇವಾಗ 9 ಗುರುಜಿ. ಈಗ ಎಲ್ಲಿ ಓದ್ತಾ ಇದಾರೆ? ಇವಾಗ ಇವನ್ ಇದೆ ಮುರಾರ್ಜಿ ಇದಾಗಿದೆ, ಅವ್ರ ಊರಲ್ಲೇ ಹಾಕೊಂಡಿದ್ದಾರೆ ಗುರುಜಿ. ಅವ್ರ ಇನ್ಫ್ಲೂಯೆನ್ಸ್ ಚಂದ್ರ 25. ಚಂದ್ರ 25. ಚಂದ್ರನಲ್ಲಿ 25 ಸ್ವಲ್ಪ ಸೋಂಬೇರಿತನ ಆದ್ರೂ ಲಾಭದಲ್ಲಿದೆ. ಇದಾದ್ಮೇಲೆ 4 ಕನ್ವರ್ಟ್ ಆಗುತ್ತೆ. 2025 ಆದ್ಮೇಲೆ ಸಖತ್ತಾಗಿ ಓದ್ತಾರೆ. 2025 ಮಾರ್ಚ್ ಆದ್ಮೇಲೆ ಎಕ್ಸಲೆಂಟ್ ಆಗಿ ಓದ್ತಾರೆ. 6 ವರ್ಷ ತಲೆನೇ ಕೆಡಿಸ್ಕೋಬೇಡಿ, ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್ ಆಗಿ ಓದ್ತಾರೆ. 2025 ಮಾರ್ಚ್ ಆದ ನಂತರ ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್. ನಮಸ್ಕಾರ ಗುರುಜಿ. ನಾನು ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಯಾವ ಊರು ನಿಮ್ದು? ಹಾಸನ್ನು. ಹಾಸನ್. ಏನ್ ಕೇಳ್ಬೇಕಾಯ್ತು? ನನ್ನ ಮಗಳ ಬಗ್ಗೆ, ನಮ್ಮ ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಮದುವೆ ಬಗ್ಗೆ? ಹೌದು. ಡೇಟ್ ಆಫ್ ಬರ್ತ್ ಇದೆಯಾ? 1/5/1998 ಹಾಸನ್ನಲ್ಲಿ ಹುಟ್ಟಿದ್ದು. 1/5/1998. ಸಮಯ? ಬೆಳಗಿನ ಜಾವ 5:30. 5:30. ಹುಟ್ಟಿದ ಊರು? ಹಾಸನ್. ಯಾವಾಗ್ಲಿಂದ ನೋಡಕ್ ಶುರು ಮಾಡಿದೀರಾ? ಇವಾಗ ಒಂದು 2 ವರ್ಷದಿಂದ ನೋಡ್ತಾನೆ ಇದೀನಿ, ಯಾಕೋ ಸೆಟ್ ಆಗ್ತಾನೆ ಇಲ್ಲ. ಯಾವಾಗ ಆಯ್ತಿದೆ ಗುರುಜಿ? ಮಿಥುನ ರಾಶಿ ಹುಟ್ಟಿರೋದು. ಅದಿದ್ರೆ ಶನಿ ದಶ ನಡೀತಾ ಇದೆ. ಶನಿ ದಶದಲ್ಲಿ ಮ್ಯಾರೇಜ್ ಅಲ್ಲಿ 11 12. ಶನಿ ಓಕೆ. ಭುಕ್ತಿಗೆ ಹೋಗೋಣ. ಕೇತು ಭುಕ್ತಿ 5 10. ನಿಮ್ಮ ಹುಡುಗಿಗೋ ಅಥವಾ ನಿಮಗೋ ಬಂದಿರೋ ಹುಡುಗ ಕರೆಕ್ಟ್ ಆಗಿ ನಿಮಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತಂದ್ರೆ ಜಾತಕ ಮ್ಯಾಚ್ ಆಗ್ತಾ ಇಲ್ಲ ಅಲ್ಲ, ಮನೆತನ ಮ್ಯಾಚ್ ಆಗ್ತಾ ಇಲ್ಲ ಅಂತ ನೋಡ್ತಾ ಇದ್ರಿ ನೀವು. ಹೌದು. ಮನೆತನ ಮ್ಯಾಚ್ ಮಾಡಕ್ಕೆ ಇಲ್ಲಿ ಗ್ರಹಗಳು ಏನ್ ಮಾಡ್ತವೆ? ಹುಡುಗನ್ ತಂದು ನಿಲ್ಲಿಸ್ತವೆ. ಮನೆತನನು ಮ್ಯಾಚ್ ಮಾಡಕ್ಕೆ ಇಲ್ಲಿ ಜಾತಕದಲ್ಲಿ ಇಲ್ಲ ಸರ್. ಕಾಂಪ್ರಮೈಸ್ ಆಗ್ಬೇಕು. ಕೇತು ಆದ್ಮೇಲೆ ಶುಕ್ರ ಬರ್ತಾನೆ, ಅಲ್ಲೂ 5 ಬರುತ್ತೆ. ಸೊ ಇದು ಡಿಲೇ ಆಗುತ್ತೆ ಜಸ್ಟ್ ಬಿಕಾಸ್ ಎಲ್ಲರೂ ಒಂದು ವಿಚಾರ ಆಮೇಲೆ ಹೇಳ್ತೀನಿ ಮುಗಿದ ಮೇಲೆ. ಇಲ್ಲಿ 5 ಕಾಂಬಿನೇಷನ್ನ ಸ್ವಲ್ಪ ದಾನ ಮಾಡಕ್ಕೆ ಸಜೆಸ್ಟ್ ಮಾಡಿದ್ರೆ ನಿಮ್ಮ ಮೈಂಡೇ ಕಮ್ಮಿ ಆಗುತ್ತೆ. ಒಂದು ಮೂಲಂಗಿಯನ್ನ ದಾನ ಮಾಡಿ. ಓಕೆ. ಈಗ ಒಂದು ವಿಚಾರ ಹೇಳಕ್ಕೆ ಎಲ್ಲರಿಗೂ ಇಷ್ಟಪಡ್ತೀನಿ. ಜ್ಯೋತಿಷ್ಯದಲ್ಲಿ ತಪ್ಪು ತಿಳ್ಕೊಂಡಿರ್ತಕ್ಕಂಥದ್ದು, ತಪ್ಪು ಮಾಹಿತಿ ತಿಳ್ಕೊಂಡಿರ್ತಕ್ಕಂಥದ್ದು. ಯಾರ್ಯಾರು ಕರೆ ಮಾಡ್ತಾ ಇದ್ದೀರಾ, ಯಾರ್ಯಾರು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ, ಒಂದು ಮಾತು ಹೇಳ್ತೀನಿ ಕೇಳಿ. ನಿಮಗೆ ಗ್ರಹಗಳೇ ಎಲ್ಲಾನು ನಿಮಗೆ ಮದುವೆ ಮಾಡಿಸೋದಿಲ್ಲ. ನೆವರ್. ಗ್ರಹಗಳು ಆಪರ್ಚುನಿಟೀಸ್ನ ಕೊಡ್ತವೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಗ್ರಹಗಳು ಆಪರ್ಚುನಿಟೀಸ್ ಕೊಡ್ತವೆ. ಎಷ್ಟೋ ಜನ ನನಗೆ 2021ರಲ್ಲಿ ಕನ್ಸಲ್ಟೇಷನ್ ತಗೊಂಡಿದ್ರು. ನೋಡಿ, ಹೆಚ್ಚು ಕಮ್ಮಿ 2022 ಮಾರ್ಚ್ ಆದಮೇಲೆ ನಿಮಗೆ ತುಂಬ ಬರುತ್ತೆ. ಸೊ 23 ಎಂಡೊಳಗಡೆ ನೀವು ಮದುವೆ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ಬೋದು ಅಂತಂದರು. ಮತ್ತೆ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ನೀವು ಹೇಳಿದ ಟೈಮ್ಗೆ ಆಗಲೇ ಇಲ್ಲ ಮದುವೆ ಅಂದರು. ಹೇಳಿದ ಟೈಮ್ಗೆ ಆಗಲೇ ಇಲ್ವಾ? ಓಕೆ, ರೈಟ್. ಕೆಲವು ಕ್ವಶನ್ಸ್ ಕೇಳಿದೆ. ಏನು ಕ್ವಶನ್ಸು? 2022 ಆದಮೇಲೆ ಬರುತ್ತೆ, ಮಾರ್ಚ್ ಏಪ್ರಿಲ್ ಆದಮೇಲೆ ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ಹುಡುಗರು ಬರ್ತಾ ಇದ್ರ ಅಂತ ಕೇಳಿದ್ರು. ಸರ್, ಅದಕ್ಕಿಂತ ಮುಂಚೆ ಹುಡುಗರೇ ಬರ್ತಾ ಇರಲಿಲ್ಲ ಸರ್. ಅದು ನೀವು ಹೇಳಿದ ಟೈಮಿಂದ ಹುಡುಗರು ಬಂದರು. ಎಷ್ಟು ಬಂದರು ಅಂತ ಕೇಳಿದೆ. ಒಂದು 15-16 ಜನ ಹುಡುಗರು ಬಂದರು ಅಂತಂದರು. 2022 ಮಾರ್ಚಿಂದ ಇಲ್ಲಿವರೆಗೂ. ಯಾಕೆ ಒಪ್ಕೊಂಡಿಲ್ಲ, ಯಾಕೆ ಮಾಡ್ಕೊಂಡಿಲ್ಲ ಅಂದರೆ, ಸರ್ ನಮಗೆ ಅವ್ರು ಒಪ್ಪಿಗೆ ಆದರೆ ಇವ್ರು ಒಪ್ಪಿಗೆ ಆಗಲ್ಲ, ಇವ್ರು ಒಪ್ಪಿಗೆ ಆದರೆ ಅವ್ರಿಗೆ ಒಪ್ಪಿಗೆ ಆಗಲ್ಲ. ಎಲ್ಲಿ ಅದರೊಳಗಡೆ ಏನೇನು ಒಪ್ಪಿಗೆ ಆಗಿಲ್ಲ ಅಂತ ಕೇಳಿದೆ. ಪ್ರಾಬ್ಲಮ್ ನಂಬರ್ 1, ಅಲ್ಲಿ ಸಾಲಾವಳಿ ಬರಲಿಲ್ವಂತೆ. ಅಲ್ಲಿಗೆ ಹೋದ್ರು ಮೊದಲನೇ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಬಂತು. ಸಾಲಾವಳಿ ಸೆಟ್ ಆದ್ಮೇಲೆ ಇನ್ನೊಂದು 2ನೇ ಪ್ರಾಬ್ಲಮ್. ಹುಡುಗಿಗೆ ಇಷ್ಟ ಆದರೆ ಹುಡುಗನಿಗೆ ಇಷ್ಟ ಆಗಲ್ಲ, ಹುಡುಗನಿಗೆ ಇಷ್ಟ ಆದರೆ ಹುಡುಗಿಗೆ ಇಷ್ಟ ಆಗಲ್ಲ. 3ನೇದು, ಹುಡುಗ ಹುಡುಗಿಗೆ ಇಬ್ಬರಿಗೂ ಇಷ್ಟ ಆಗಿದೆ ಸರ್, ಸಾಲಾವಳಿನೂ ಬಂದಿದೆ ಸರ್, ಆದರೆ ಯಾಕೋ ಹುಡುಗಿ ಮನೆಯವ್ರ ಕಡೆ ಸ್ವಲ್ಪ, ಅಥವಾ ಹುಡುಗನ ಮನೆ ಕಡೆ ಸ್ವಂತ ಮನೆ ಇಲ್ಲ, ಜಾಬ್ ಏನೋ ಚೆನ್ನಾಗಿದೆ ಅಂತ ಅದೊಂದು ಪ್ರಾಬ್ಲಮ್ ಬಂತು. ಇನ್ನೊಂದು ಬಂತು 4ನೇದು, ಎಲ್ಲ ಸರಿ ಇದೆ ಸರ್, ಸ್ವಂತ ಮನೆಯೂ ಇದೆ, ಅವರು ಎಲ್ಲ ಇದ್ದಾರೆ ಸರ್, ಅವ್ರ ಮನೇಲಿ 6 ಜನ ಇದ್ದಾರೆ ಸರ್, ಇವ್ರು ಒಡ ಹುಟ್ಟಿದ್ರು 6 ಜನ ಇದ್ದಾರೆ ಸರ್. ಇಂಥ ದರಿದ್ರ, ಹೇಳ್ತಾ ಇದ್ದೀನಿ ಕೇಳಿ, ಇಂಥ ದರಿದ್ರ ಜನಗಳ ಮಧ್ಯೆ ನಾವು ಜ್ಯೋತಿಷ್ಯ ಹೇಳಕ್ಕಾಗಲ್ಲ.
ಇದು ನಿಮ್ಮೆಲ್ಲರಿಗೂ ಸೇರಿಸ್ಕೊಂಡು ಹೇಳ್ತಾರದು ನಾನು. ಇಂಥ ದರಿದ್ರ ಜನಗಳಿಗೆ ಜ್ಯೋತಿಷ್ಯ ಹೇಳೋಕ್ಕಾಗಲ್ಲ. ದೇವರು ಆಪರ್ಚುನಿಟೀಸ್ನ ಕೊಡ್ತಾನೆ, ತಗೊಂಡಿಲ್ಲ ಅಂತಂದ್ರೆ ಇಫ್ ಯು ಬ್ಲೇಮ್ ದಿ ಹಾರೋಸ್ಕೋಪ್, ನಿಮಗೆ ಕರ್ಮ ಕಟ್ಕೊಳ್ತೀರಾ, ಲೈಫ್ ಲಾಂಗ್ ಅನುಭವಿಸ್ತೀರಿ ನೀವೆಲ್ಲ. ಇದು ನನ್ನ 30 ವರ್ಷದ ಅನುಭವ. ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರ್ಯಾರು ಮದುವೆ ನೋಡ್ತಾ ಇದ್ದೀರಾ, ಯಾರ್ಯಾರು ಅದು ಸೆಟ್ ಆಗಿಲ್ಲ ಇದು ಸೆಟ್ ಆಗಿಲ್ಲ ಅಂತ ನೋಡ್ತಾ ಇದ್ದೀರಾ, ಫಸ್ಟ್ ಜಾತಕದ ಲೆವೆಲ್ ಎಲ್ಲ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ನೋಡೋಣ, ಆಯ್ತು ಜಾತಕ ಸೆಟ್ ಆಯ್ತು, 30ಕ್ಕೆ 36 ಬಂತು, ಅದೆಲ್ಲ ಆಯ್ತು. ಅಲ್ಲಿ ಗ್ರಹಗಳು ಏನಾದ್ರು ಮನೆ ಬಂದು ಮ್ಯಾಚ್ ಮಾಡೋಕ್ಕಾಗತ್ತಾ? ಅವನು ಸ್ವಂತ ಮನೆ ಇಲ್ಲ, ಅವರು ಸಿಟಿ ಆಚೆ ಮನೆ ಕಟ್ಟಿದ್ದಾರೆ, ಸಿಟಿ ಮಧ್ಯದಲ್ಲಿ ಮನೆ ಕಟ್ಟಿದ್ರೆ ನಾನು ಮಾಡ್ಕೋತೀನಿ, ಮನೆ ಪಕ್ಕದಲ್ಲೇ ಇದ್ರೆ ಮಾಡ್ಕೋತೀನಿ, ಅವ್ರ ಮನೇಲಿ ಒಬ್ಬನೇ ಮಗ ಆದ್ರೆ ಮಾಡ್ಕೋತೀನಿ, ಅವ್ರಿಗೆ 3-4 ಜನ ಹೆಣ್ಮಕ್ಳಿದ್ದಾರೆ ನಾನು ಮಾಡ್ಕೊಡಲ್ಲ. ಇಂಥ ದರಿದ್ರ ಆಲೋಚನೆ ನಿಮ್ಗೆ ಎಲ್ಲ ಇದೆಯಲ್ಲ, ಅದರಿಂದ ಮದುವೆ ಆಗಲ್ಲ, ಜಾತಕದಿಂದ ಸಾಧ್ಯನೇ ಇಲ್ಲ, ಹಾಗೆ ಆಗುತ್ತೆ. ಗಾಡ್ ಹ್ಯಾಸ್ ಗಿವನ್ ದಿ ಆಪರ್ಚುನಿಟಿ, ಆದರೆ ನಿಮ್ಮಗಳ ದರಿದ್ರ ಆಲೋಚನೆಯಿಂದ ಆಗೋದಿಲ್ಲ. ಕೊನೆಗೇನು ಮಾಡ್ತೀವಿ, ಎಲ್ಲ ಆಗುತ್ತೆ, ಎಲ್ಲ ಆಗುತ್ತೆ, ಜಾತಕನೂ ಸೆಟ್ ಮಾಡಿ ಎಲ್ಲ ಆಡ್ತಾರೆ, ಒಬ್ಬನೇ ಮಗ ಸಿಗ್ತಾನೆ, ಎಲ್ಲ ಮಾಡ್ಕೊಂತ ಒಬ್ಬನೇ ಮಗಳು ಸಿಗ್ತಾರೆ, ಎಲ್ಲ ಆಗ್ತಾರೆ. ಆಮೇಲೆ ನಿಮ್ಮದು ರಂಗಿನಾಟ, ದೊಂಬರಾಟ ಶುರು ಆಗುತ್ತೆ. ಅವ್ರ ಮದುವೆ ಆದಮೇಲೆ ಈ ಬೇರೆ ಬೇರೆ ಕಲರ್ಸ್ ಎಲ್ಲ ಓಪನ್ ಆಗುತ್ತೆ, ಬೇರೆ ಬೇರೆ ಕಲರ್ಸ್ ಎಲ್ಲ ಓಪನ್ ಆಗುತ್ತೆ. ಇದು ಮೊದಲನೇ ಸಮಸ್ಯೆ. ಇವತ್ತಿನ ಭಾರತ ದೇಶದಲ್ಲಿ ಮದುವೆ ಸಮಸ್ಯೆ ಅಂತಂದ್ರೆ ಎಲ್ಲ ಮ್ಯಾಚ್ ಆಗಬೇಕು, ಎಲ್ಲ ಮ್ಯಾಚ್ ಆಗಬೇಕು. ನಾವು ರೇಷ್ಮೆ ಇದೇ ಉಟ್ಕೊಳ್ಳೋದು, ಸೀರೆನೇ ಉಟ್ಕೊಳ್ಳೋದು. ಅವ್ರು ರೇಷ್ಮೆ ಸೀರೆ ಉಟ್ಟಲ್ಲ ಆ ಎಮ್ಮ, ಅದಕ್ಕೆ ನನಗೆ ಆ ಎಮ್ಮ ಬೇಡ. ನಾವು ರೇಷ್ಮೆಲೆ ಹುಟ್ಟಿರೋದು. ಈ ರೀತಿ ಜಾತಕ ಅಲ್ಲದೆ ಹಣನೂ ಮ್ಯಾಚ್ ಮಾಡೋದು, ಹಾಗೆ ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಅದನ್ನೂ ಮ್ಯಾಚ್ ಮಾಡೋದು. ಅದೆಲ್ಲ ಜಾತಕದಲ್ಲಿ ಸತ್ರು ಮ್ಯಾಚ್ ಮಾಡೋಕ್ಕಾಗಲ್ಲ. ಜಾತಕದಲ್ಲಿ ಕಾಂಪಿಟಬಿಲಿಟಿ ಮಾತ್ರ ಮ್ಯಾಚ್ ಆಗುತ್ತೆ. ಅರ್ಥ ಆಯ್ತಾ? ಇವರ ಗುಣ ಹೇಗಿದೆ, ಹುಡುಗಿಯ ಗುಣ ಹೇಗಿದೆ. ಇವತ್ತಿನ ದಿವಸ ಬೇಕಾದ್ರೆ ಜನರಲ್ ಆಗಿ ಹುಡುಗ ಹುಡುಗಿ ಸೆಟ್ ಆಯಿತು ಅಂತಂದ್ರೆ ಬೇಕಾದ್ರೆ ಅವ್ರು ಮಾತಾಡೋದನ್ನು ಕೇಳಿ, ವಾಟ್ಸ್ಯಾಪಲ್ಲಿ, ಫೋನಲ್ಲಿ. ಫಸ್ಟ್ ಏನು ಗೊತ್ತಾ, ನಿಮಗೆ ಎಷ್ಟು ಸ್ಯಾಲ್ರಿ? ಓಕೆ, ವೆರಿ ಗುಡ್. ನಮಗೆ ಎಷ್ಟು ಸ್ಯಾಲ್ರಿ? ವೆರಿ ಗುಡ್, ಓ ಸೂಪರ್. ನಿಮ್ದು ಯಾವ ಕಂಪನಿ? ಓಕೆ ಓಕೆ ಓಕೆ. ನಮ್ದು ಯಾವ ಕಂಪನಿ? ಓಕೆ ಓಕೆ, ವೆರಿ ಗುಡ್. ನಿಮಗೆ ನೆಕ್ಸ್ಟ್ ಯಾವ ಕಂಪನಿ ಚೇಂಜ್ ಮಾಡಬೇಕು ಅಂತ ಆಸೆ? ಇವರು ಜೀವನದ ಬಗ್ಗೆ, ಇವ್ರಿಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು ಬಿಟ್ಬಿಟ್ಟು HR ಇಂಟರ್ವ್ಯೂ ಮಾಡ್ತಾ ಇರ್ತಾರಲ್ಲಿ, ಹ್ಯೂಮನ್ ರಿಸೋರ್ಸ್ ಇಂಟರ್ವ್ಯೂ ಮಾಡ್ತಾ ಇರ್ತಾರಲ್ಲಿ. ನಿಮಗೆ ನೆಕ್ಸ್ಟು 5 ವರ್ಷ ಆದಮೇಲೆ ನೀವು ಎಲ್ಲಿರಬೇಕು ಅಂತ ಅನ್ಕೊಳ್ತೀರಾ? ವೇರ್ ಡು ಯು ವಾಂಟ್ ಟು ಸಿ ಯುವರ್ ಸೆಲ್ಫ್ ಆಫ್ಟರ್ 5 years? ಓಕೆ, ಆಫ್ ಸೈಟಾ ಆನ್ ಸೈಟಾ? ಇದೇನು HR ಇಂಟರ್ವ್ಯೂ ಆಗಿದೆಯಾ ಲೈಫ್ದು? ಇದನ್ನೇ ಈ ಪೋಷಕರು, ತಲೆಕೆಟ್ಟ ಪೋಷಕರು ಬಿಡ್ತಾರೆ ಮಾತಾಡ್ಕೊಳ್ರಿ ಅಂತ. ಏನ್ ಮಾತಾಡ್ರಿ ಅಂತ ಕೇಳಿದ್ರೆ ಜೀವನ ನೆಟ್ಟಗಾಗುತ್ತೆ ಎಲ್ಲಾರ್ದು. ಇವತ್ತಿನ ದಿವಸ ಎಲ್ಲಾ ಧರ್ಮದಲ್ಲೂ ಗೈಡಿಂಗ್ ಇದ್ದಾರೆ, ನಮ್ಮ ಧರ್ಮದಲ್ಲಿ ಗೈಡಿಂಗ್ ಇಲ್ಲ. ನಮ್ಮ ಧರ್ಮದಲ್ಲಿ ಗಂಟೆ ಅಲ್ಲಾಡ್ಸೋದಷ್ಟೇ. ದೇವಸ್ಥಾನದಲ್ಲಿ ಇರತಕ್ಕಂಥ ಎಲ್ಲಾ ಕಾಂಪೌಂಡರ್ಗಳು ಗಂಟೆ ಅಲ್ಲಾಡಿಸಿ ನಿಮ್ಮ ಮದುವೆಗೆ ಈ ದೋಷ ಅಂತ ಹೇಳ್ತಾರೆ ಹೊರತು ಕೌನ್ಸಿಲಿಂಗ್ ಮಾಡೋ ಒಬ್ಬ ವ್ಯಕ್ತಿನೂ ಇಲ್ಲ. ಏನು ಮಾತಾಡ್ತಾ ಇದ್ದಾರೆ? ಯಾವುದು ಇಂಪಾರ್ಟೆಂಟ್ ಲೈಫಲ್ಲಿ, ಅವನು ಏನು ಯಾವ ಕಂಪ್ನಿಗೆ ಹೋಗ್ತಾನೆ, ನೆಕ್ಸ್ಟು ಯಾವ ಪೊಸಿಷನ್ಗೆ ಹೋಗ್ತಾನೆ, ಅದೆಲ್ಲ ಇದ್ದಿದ್ದೆ ರೀ. ಇಟ್ ಗೋಸ್ ಆಸ್ ಪರ್ ದಿ ಎಲ್ಲ ಆಲೋಚನೆ ಪ್ರಕಾರನೇ ಹೋಗುತ್ತಾ. ನಾನು ನೆಕ್ಸ್ಟ್ 5 years ಅಲ್ಲಿ 1.5 ಬರ್ತಾ ಇದೆ, ನಾನು 2.5 ಬರಬೇಕು. ನೆಕ್ಸ್ಟ್ 5 years ಅಲ್ಲಿ ನಾನು ಒಂದು ಮ್ಯಾನೇಜರ್ ಪೊಸಿಷನ್ಗೆ ಹೋಗ್ಬೇಕು. ಅದೆಲ್ಲ ಐಡಿಯಾಸು, ಅದೆಲ್ಲ ಆಗಿದೆ ಎಲ್ಲರಿಗೂ. ಆಗುತ್ತಾ? ಅವೆಲ್ಲ ಅಲ್ಲ ಮಾತಾಡೋದು. ಹುಡುಗ ಹುಡುಗಿನ 3 ತಿಂಗಳು ಬಿಟ್ಟಾಗ ಪೋಷಕರು ಏನ್ ಮಾತಾಡ್ರಿ ಅಂತ ಗಂಡನ ಕಡೆ ಹೆಣ್ಣಿನ ಕಡೆ ಕುತ್ಕೊಂಡು ಕೇಳಿದ್ರೆ ಸರ್ಪ್ರೈಸಿಂಗ್ ಆಗಿ ಬರುತ್ತೆ. ಬರೀ HR ಇಂಟರ್ವ್ಯೂ ಆಗಿರುತ್ತಲ್ಲಿ. ನಿಮಗೆ ಕಾರ್ ಡ್ರೈವಿಂಗ್ ಇಷ್ಟನೋ? ಕಾರ್ ಯಾವಾಗ ತಗೊಳ್ತೀರಾ? ಮಗಂದು ಕಾರ್ ಆಕ್ಸಿಡೆಂಟ್ ಆಗಿ ಕಾಲ್ ಮುರ್ಕೊಂಡಾದ್ಮೇಲೆ ನೀನ್ ನೋಡ್ಕೋತೀಯಾ ಅಂತ ಕ್ವಶನ್ ಕೇಳ್ಬೇಕಲ್ಲಿ. ಕಾರ್ ಡ್ರೈವಿಂಗ್ ಕೇಳಿದ್ರೆ ನಾನು ಕಾರ್ ಡ್ರೈವ್ ಮಾಡ್ತಾ ಇರ್ತೀನಿ, ಒಂದು ಕೈಯೇ ಕಟ್ಟಾಗ್ಬಿಡ್ತದೆ ಕೈ, ಅವಾಗ ನೀನೇನ್ ಮಾಡ್ತೀಯಾ ಅಂತ ಕ್ವಶನ್ಸ್ ಹಾಕಿ ಅಲ್ಲಿ. ಅದು ಬಾಂಧವ್ಯದ ಕ್ವಶನ್ಸ್, ಅದು ಬಾಂಧವ್ಯದ ಕ್ವಶನ್ಸ್. ದೇರ್ ಇಸ್ ನೋ ರಿಲೇಶನ್ಶಿಪ್ ಕ್ವಶನ್ಸ್ ದೇರ್, ಆಲ್ ಟ್ರಾನ್ಸಾಕ್ಷನ್ ಕ್ವಶನ್ಸ್. ಇದನ್ನೆಲ್ಲ ಕೇಳಿಸ್ಕೊಳ್ಳಿ ಎಲ್ಲರೂ. ಯಾರ್ಯಾರು ಮನೇಲಿ ಈ ಇವರೆಲ್ಲ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಬಾಕ್ಲ ಹಾಕೊಂಡು ಸಾಫ್ಟ್ವೇರು, ವಯಸ್ಸಾದವ್ರು ಕೂತಿರ್ತಾರೆ ನಮ್ಮ ಪ್ರೋಗ್ರಾಮ್ ಮುಂದೆ, ತೆಗೀರಿ ಅವ್ರ ಡೋರ್ನ ಹೇಳ್ತೀನಿ.
ಕುತ್ಕೊಂಡಿರ್ತಾರಲ್ಲ ಸಾಫ್ಟ್ವೇರ್ ವರ್ಡ್ ಕುಟ್ಕೊಂಡು ಅವ್ರು ಕರೀರಿ, ಮದುವೆ ಆಗಿದ್ದವ್ರು ಹೇಳ್ತೀನಿ, ವಾಟ್ ಯು ಡಿಸ್ಕಸ್ ಐ ನೋ ವೆರಿ ವೆಲ್, ಯು ಡಿಸ್ಕಸ್ ಓನ್ಲಿ HR ರಿಲೇಟೆಡ್. ನೀನು ಆ ಕಂಪ್ನಿಗೆ ಯಾಕೆ ಹೋಗಿಲ್ಲ ಅಂತ ಅಲ್ಲಿ 3 ತಿಂಗಳು ಇರ್ತಲ್ಲ, ನನಗೆ ಆ ಕಂಪ್ನಿ ಇಷ್ಟ ಇಲ್ಲ, ಈ ಕಂಪ್ನಿಗೆ ಹೋದ್ರೆ ಗ್ರೋತ್ ಜಾಸ್ತಿ ಇರುತ್ತಲ್ಲ. ಅವ್ನು ಎಲ್ಲೋ ಒಂದು ಹೋಗ್ತಾನೆ, ಏನೋ ಒಂದು ಮಾಡ್ತಾನೆ. ನನ್ನನ್ನು ಚೆನ್ನಾಗಿ ನೋಡ್ಕೋತೀಯಾ, ಫಸ್ಟ್ ಪಾಯಿಂಟ್. ನನಗೆ ಕೋಪ ಜಾಸ್ತಿ, ಕೋಪ ಬಂದಾಗ ನಿನ್ನನ್ನು ಬೈತೀನಿ, ಅದನ್ನ ನೀನು ಯಾವ ಥರ ಅಕ್ಸೆಪ್ಟ್ ಮಾಡ್ಕೊಳ್ತೀಯ? ನನಗೆ ಊಟ ಅಂದ್ರೆ ಇಷ್ಟ, ಅಡುಗೆ ಮಾಡಕ್ ಬರುತ್ತಾ? ಓಕೆ, ನಿನ್ಗೆ ಅಡುಗೆ ಮಾಡಕ್ ಬರಲ್ಲ, ನನಗೇನಾದ್ರು ಸ್ವಲ್ಪ ನೀನು ಟ್ರೈ ಮಾಡ್ಕೊಂಡು ನನಗೆ ಅಡುಗೆ ಮಾಡ್ಬೋದಾ? ನನಗೆ ಇಂತಿಂಥದ್ದೆಲ್ಲ ಇಷ್ಟ. ಓಕೆ, ಅವಳು ಇಷ್ಟ ಕಷ್ಟಗಳನ್ನ ಮಾತಾಡಬೇಕು. ಇದೇ ಲೈಫಲ್ಲಿ ಲಾಂಗ್ ಟರ್ಮ್ ಅಲ್ಗೋವರೆಗೂ ಇರೋದು. ನಿಮ್ಮ ಮನೇಲೂ ನೀವು ಯಾರ್ಯಾರು ಇದೀರಲ್ಲ ಯಂಗ್ಸ್ಟರ್ಸ್, ನಿಮ್ಮ ಮನೇಲಿ ಹೋದ್ರೂ ಕೂಡ ನಿಮ್ಮ ಅಮ್ಮಂಗೆ ಜೋರಾಗಿ ಕರಿಯೋದು, ಅಮ್ಮ ದೋಸೆ ಹಾಕಮ್ಮ, ಅಮ್ಮ ಹೊಟ್ಟೆ ಹಸಿತಾ ಇದೆ ಏನಾರು ಮಾಡ್ಕೊಡಮ್ಮ. ಹೆಂಡತಿ ಹತ್ರ ಹೋದಾಗ್ಲೂ ಅದೇನೆ. ಸ್ವಲ್ಪ ಹೆಂಡತಿ ಹತ್ರ ಹೋದಾದ್ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ, ಅವಳಿಗೇನಾರು ನೀವು ಕೇಳೋದೆಲ್ಲ ಮಾಡಿಕೊಡ್ಬೇಕು. ಅದನ್ನ ಮುಂಚೆನೆ ಒಂದು 3 months, ಅದಕ್ಕೆ ನಮ್ಮ ಋಷಿಮುನಿಗಳು ಎಂಗೇಜ್ಮೆಂಟ್ ಅಂತ ಇಟ್ಬಿಟ್ಟು ಒಂದು 3 ತಿಂಗಳಾದ್ಮೇಲೆ ಅಲ್ಲಿ ಮ್ಯಾರೇಜ್ ಅಂತ ಇಟ್ಟಿರೋದು. ಇವೆರಡರ ಮಧ್ಯದಲ್ಲಿ ಪ್ಲೀಸ್ ಟೇಕ್ ಔಟ್ ಯುವರ್ ಫ್ರಸ್ಟ್ರೇಷನ್ಸ್, ಟೇಕ್ ಔಟ್ ಯುವರ್ ಎವ್ರಿಥಿಂಗ್. ಅಲ್ಲಿ ಇಂಟರ್ವ್ಯೂ ಎಲ್ಲ ಮಾಡೋದಲ್ಲೆಲ್ಲ, ಅಲ್ಲಿ ನಂದೇನಿದೆ, ನನಗೆ ಕೋಪ ಇದೆಯಾ ಅಥವಾ ನನಗೇನಿಷ್ಟ, ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಅದು ಇಂಪಾರ್ಟೆಂಟು. ಕೆಲಸ ಕಳ್ಕೊಂಡೆ ನಾನು, ಇಂಥದ್ದು ಕೇಳ್ಬೇಕು ಕ್ವಶನ್ಸ್ ಹುಡುಗಿರ್ಗೆ. ಇವತ್ತು ಸಖತ್ತಾಗಿದೆ ಕೆಲಸ, 3 ವರ್ಷ ಆದ್ಮೇಲೆ ನಾನು ಕೆಲಸ ಕಳ್ಕೊಳ್ತೀನಿ, ವುಡ್ ಯು ಹೆಲ್ಪ್ ಮೀ ಆರ್ ನಾಟ್? ಅವಳು 10 ಸತಿ ಯೋಚನೆ ಮಾಡ್ತಾಳೆ, ನಿಮ್ಮ ಕೆಲಸ ಕಳ್ರೆ ನಾನು ಹೆಲ್ಪ್ ಮಾಡ್ಲಾ ಅಥವಾ ನಮ್ಮ ತಾಯಿ ಮನೆ ಕೊಡ್ಬೇಕಲ್ಲ, ಅದು ಬೇರೆ ಇದೆಯಲ್ಲ. ಶಿಲ್ ಕಮ್ ಔಟ್. ಇದನ್ನು ಮಾತಾಡಬೇಕು. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹೋಗಿ, ನನ್ನ ತಾಯಿನ ಯಾವಾಗಲೂ ನೀನು ನೋಡ್ಕೋಬೇಕು. ಇದೊಂದು ಹುಡುಗರದು, ನನ್ನ ತಾಯಿನ ಯಾವಾಗಲೂ ನೋಡ್ಕೋಬೇಕು. ಅದೇ ಹುಡುಗಿ ಏನು ಕ್ವಶನ್ ಕೇಳಬೇಕು, ಆಯ್ತಪ್ಪ ನಿಮ್ಮ ತಾಯಿನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ನನ್ನ ತಾಯಿನ ನೀನು ನೋಡ್ಕೋತೀಯಾ? ನಿಜವಾದ ಹುಡುಗ ಏನ್ ಹೇಳ್ತಾನೆ ಅಂದ್ರೆ, ನೀನು ಹೆಂಗೆ ನಮ್ಮ ತಾಯಿನ ನೋಡ್ಕೊಳ್ತೀಯೋ ನಾನು ನಿಮ್ಮ ತಾಯಿನ ಹಂಗೆ ನೋಡ್ಕೊಳ್ತೀನಿ, ಇಬ್ಬರಿಗೂ ಏನಾರಾದ್ರೆ ಲೆಟ್ ಅಸ್ ರಶ್ ಟು ದೆಮ್. ಇದು ಮಾತಾಡಬೇಕಾಗಿರೋದು ಹುಡುಗ ಹುಡುಗಿರು. ನಿಮ್ಮ ತಾಯಿಗೆ ಏನಾರು ಆದ್ರೆ ಹಾಸ್ಪಿಟ್ಲಿಗೆ ಇಬ್ರು ಹೋಗೋಣ ನಡಿ, ಎಲ್ಲ ಕೆಲಸ ಬಿಟ್ಟು ಹೋಗೋಣ ನಡಿ, ನಿಮ್ಮ ತಾಯಿಗೆ ಬರ್ತೀನಿ. ನಮ್ಮ ತಾಯಿಗೆ ಪ್ರಾಬ್ಲಮ್ ಆಯ್ತು ನಡಿ, ಇಬ್ರು ಹೋಗೋಣ ನಡಿ, ರಜೆಗಳು ಹಾಕೊಂಡು ನೋಡೋಣ. ಇಬ್ಬರು ಮನೆಗಳಲ್ಲೂ ಯಾರಿಗೆ ಏನಾರು ಸಮಸ್ಯೆ ಆದ್ರೆ ನಾನು ನಿನಗೆ ಬರ್ತೀನಿ, ನೀನು ನನಗೆ ಬಾ. ದಟ್ ಈಸ್ ಬಾಂಧವ್ಯ. ಅದನ್ನು ಮಾತಾಡಲ್ಲ. ಎಷ್ಟೆಷ್ಟು ಪಬ್ಗೆ ಹೋಗಿದ್ರಿ ನೀವು? ಯಾವ್ಯಾವ ಪಬ್ ಗೊತ್ತು ನಿಮಗೆ? ಅಲ್ಲಿ ವೈಟ್ ಫೀಲ್ಡ್ಗೆ ಹೋಗಿದ್ರಾ, ಆ ಕಡೆ KR ಪುರಂ ಕಡೆ ಹೋಗಿದ್ರಾ, ಈ ಕಡೆ ಹೋಗಿದ್ರಾ? ಸೋಷಿಯಲೈಸಿಂಗ್ ಇದೆಯಾ ನಿಮಗೆ? ಫ್ರೆಂಡ್ಸ್ನೆಲ್ಲ ಇಂಥದ್ದು ಮಾತಾಡ್ತಾರೆ. ಅದೆಲ್ಲರೂ ಮಾಡುವಂಥ ಕೆಲಸಗಳನ್ನ ಮಾತಾಡ್ತಾರೆ. ಇದು ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ, ನಮ್ಮ ಹಿರಿಯರು ಮಾಡ್ತಕ್ಕಂಥ ಕೆಲಸ. ಆ ರೂಮಲ್ಲಿ ಏನೋ ಮಾತಾಡ್ಕೊಳ್ತಾರೆ ಅಂತಾರೆ, ಆ ರೂಮಲ್ಲಿ ಬೇರೆ ಏನೂ ಮಾತಾಡಲ್ಲ. ಇಂಥ ದರಿದ್ರ ವಿಚಾರಣೆ ಮಾತಾಡೋದು. ಅಲ್ಲಿ ಮಾತಾಡೋದೇ ದುಡ್ಡಿನ ಬಗ್ಗೆ, ನೀನೇನು ಗೃಹ ಮಾಡ್ತೀಯ, ನೀನೇನು ಬೆಳಿತೀಯ, ನೀನು ಆಫ್ ಸೈಟಾ ಆನ್ ಸೈಟಾ, ಬರೀ HR ನಡೆಯುತ್ತೆ. HR ಬಿಟ್ರೆ ಬೇರೆ ಏನು ನಡೆಯಲ್ಲ ಅಲ್ಲಿ. ಹಿರಿಯರಾದವರು ಏನು ಮಾತಾಡಬೇಕು ಅಂತ ಹೇಳಿ ಕಳಿಸಿ, ಅರ್ಥ ಆಯ್ತಾ? ಏನು ಮಾತಾಡಬೇಕು ಅಂತ ಹೇಳಿ ಕಳಿಸಿ, ಗೈಡ್ ಮಾಡಿ. ಯಾಕಂದ್ರೆ ನಮ್ಮಲ್ಲಿ ಗೈಡ್ ಮಾಡೋ ಗುರುಗಳೇ ಇಲ್ಲ, ಗಂಟೆ ಅಲ್ಲಾಡ್ಸೋ ಗುರುಗಳೇ, ದೋಷ ಹೇಳೋ ಗುರುಗಳೇ. ಒಂದಿಬ್ರು ಕೂರಿಸಿ ಕೌನ್ಸಿಲಿಂಗ್ ಮಾಡಬೇಕು. ಅದು ಒಬ್ಬ ಜ್ಯೋತಿಷಿ, ಒಬ್ಬ ಪುರೋಹಿತನ ಕೆಲಸ. ನಿಮ್ಮಲ್ಲಿ ದೋಷ ಇದೆ ಅಂತ ಹೇಳ್ಬಿಡ್ತಾರಲ್ಲ, ಅದನ್ನ ಹೇಗೆ ಸರಿ ತೂಗಿಸ್ಕೋಬೇಕು, ದಟ್ ಈಸ್ ವಾಟ್ ಈಸ್ ಕೌನ್ಸಿಲಿಂಗ್. ಇಂಡಿಯಾದಲ್ಲಿ ಈ ಒಂದು ಡಿವೋರ್ಸ್ ಕೇಸ್ ಕಮ್ಮಿ ಆಗಬೇಕು ಅಂದ್ರೆ ಫಸ್ಟೇ ಕೌನ್ಸಿಲಿಂಗ್ ಮಾಡಿಬಿಟ್ರೆ, ಇದು ಕೋರ್ಟಿಂದಾನೇ ಬರಬೇಕು. ಮದುವೆಗಿನ ಮುಂಚೆನೆ ಕೌನ್ಸಿಲಿಂಗ್ ಹೋಗ್ರಿ ಅಂತ ಹೇಳ್ಬಿಡ್ಬೇಕು ಫಸ್ಟೇನೆ. ಆ ಲಾ ಯಾವತ್ತು ಬರುತ್ತೋ ಇಂಡಿಯಾದಲ್ಲಿ ಈ ಡಿವೋರ್ಸ್ ಕೇಸ್ಗಳು, ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಕ್ಕಂಥದ್ದು ಅಥವಾ ಆ ಗಲಾಟೆ ಈ ಗಲಾಟೆ ಆಗೋದೇ ಇಲ್ಲ. ಯಾಕಂದ್ರೆ ಫಸ್ಟ್ ಮಾತಾಡೋದೇ ಒಂದು, ಮದುವೆ ಆದ್ಮೇಲೆ ಬೇಕಾಗಿರೋದೇ ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನಮ್ಮ ಸನಾತನ ಧರ್ಮದ ಕೊಡುಗೆಯಾಗಿರುವ ಜ್ಯೋತಿಷ್ಯವನ್ನು ಆಧುನಿಕ ರೀತಿಯಲ್ಲಿ ಆಪ್ ಮುಖಾಂತರ ಅತ್ಯಂತ ಸುಲಭವಾಗಿ ಜ್ಯೋತಿಷ್ಯವನ್ನು ಕಲಿಯುವ ಸುವರ್ಣ ಅವಕಾಶ. ಅಲ್ಲಿ ನಮಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ ಸಿಗುತ್ತೆ. ಹಾಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ಗೆ ಬುಧ ಆಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ, ಸಂತಾನ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಫೆಬ್ರವರಿ 10ರಂದು ಶುರುವಾಗುವ ನಕ್ಷತ್ರ ನಾಡಿಯ 100ನೇ ಬ್ಯಾಚ್ಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ.
20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನೀವು ಬಿಸ್ನೆಸ್ ಮಾಡ್ಬೇಕಾ, ಜಾಬ್ ಮಾಡ್ಬೇಕಾ, ಇಲ್ಲ ನಿಮ್ ಹೈಯರ್ ಸ್ಟಡೀಸ್ ನ ಕಂಟಿನ್ಯೂ ಮಾಡ್ಬೇಕಾ, ಇಲ್ಲ ಫಾರಿನ್ ಹೋಗ್ಬೇಕಾ, ಎಷ್ಟೊಂದು ಆಪ್ಷನ್ಸ್ ಇದೆ. ಸೊ ಇದ್ರಲ್ಲಿ ನಿಮ್ ಜಾತಕದಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತ ನೀವು ತಿಳ್ಕೊಂಡ್ಬಿಟ್ರೆ ಇಷ್ಟೊಂದು ಕನ್ಫ್ಯೂಷನ್ ನಿಮ್ಗೆ ಇರಲ್ಲ. ನಿಮ್ಮ ಜಾತಕನ ಕರೆಕ್ಟ್ ಆಗಿರೋ ಆಸ್ಟ್ರಾಲಜರ್ಸ್ ಹತ್ರ ತೋರಿಸಿ, ಅವರು ನಿಮ್ ಜಾತಕದಲ್ಲಿ ಏನಿದೆ ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಸೊ ನೀವು ಅದೇ ರೂಟ್ ನ ನೀವು ಫಾಲೋ ಮಾಡಿದಾಗ ನಿಮ್ ಫ್ಯೂಚರ್ ಅನ್ನೋದು ಖಂಡಿತ ಸಕ್ಸಸ್ ಇರುತ್ತೆ. ಸೊ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಇವಾಗಲೇ ಫೋನ್ ತಗೊಂಡು ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡಿ ಫಸ್ಟ್ ಕಾಲ್ ಫ್ರೀ ಆಗಿ ಪಡೀರಿ. ನಮ್ಮ ಸನಾತನ ಧರ್ಮದ ಕೊಡುಗೆಯಾಗಿರುವ ಜ್ಯೋತಿಷ್ಯವನ್ನು ಆಧುನಿಕ ರೀತಿಯಲ್ಲಿ ಆಪ್ ಮುಖಾಂತರ ಅತ್ಯಂತ ಸುಲಭವಾಗಿ ಜ್ಯೋತಿಷ್ಯವನ್ನು ಕಲಿಯುವ ಸುವರ್ಣ ಅವಕಾಶ. ಅಲ್ಲಿ ನಮಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ ಸಿಗುತ್ತೆ. ಹಾಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ಗೆ ಬುಧ ಆಗಿರ್ತಕ್ಕಂತ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ, ಸಂತಾನ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಫೆಬ್ರವರಿ 10ರಂದು ಶುರುವಾಗುವ ನಕ್ಷತ್ರನಾಡಿಯ 100ನೇ ಬ್ಯಾಚ್ಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್. ಕರೆ ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಸರ್. ಜೋರಾಗಿ ಮಾತಾಡಿ. ಸರ್ ನಮಸ್ತೆ. ಹೇಳಿ ಸರ್, ನಾನು ದಾಂಪತ್ಯದ ಬಗ್ಗೆ ಕೇಳಬೇಕಿತ್ತು. ಯಾವ್ದ್ರ ಬಗ್ಗೆ? ದಾಂಪತ್ಯದ ಬಗ್ಗೆ. ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡಿ. ದಾಂಪತ್ಯ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಹೇಗೆ ಪ್ರಶ್ನಾಶಾಸ್ತ್ರ 1 to 241 ನಂಬರ್ ಹೇಳಮ್ಮ. 108 108. ತುಂಬಾ ಹೈಡ್ ಮಾಡ್ತಾರೆ ಸರ್, ಏನು ಶೇರ್ ಮಾಡ್ಕೊಳ್ಳಲ್ಲ ನನ್ನ ಹತ್ರ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸರ್? ಆಗ್ಲೇ 7 years ಆಯ್ತು, 8 years ಆಯ್ತು ಸರ್. 7ನೇ ಮನೆ ರಾಹುವಿನ ಕಾಂಬಿನೇಷನ್ ರೆಟ್ರೋಗ್ರೇಡ್ ಬಂದಿದೆ. ರಾಹು ಕಾಂಬಿನೇಷನ್ ನೋಡೋಣ ಏನಿದೆ ಅಂತ. ರಾಹು. ಸೊ 4th house ಇಸ್ ದ ಹೌಸ್ ಆಫ್ ಸೀಕ್ರೆಟ್. 6th house ನಿಮ್ಮನ್ನ ಡಿಸ್ಕಾರ್ಡ್ ಮಾಡ್ತಾರೆ. ಎಸ್, ರಾಹು ಇದೆ. ಇದರಿಂದ ಸ್ವಲ್ಪ ಯಾಕೆ ಕೇಳಕ್ ಹೋಗ್ಬೇಡಿ. ಯಾಕೆ, ಏನ್ ಕೇಳ್ಬೇಕು ಹೇಳಿ ಸರ್? ಏನು ನಮ್ಮ ಬಗ್ಗೆ ಕೇರೆ ಮಾಡೋದಿಲ್ಲ ಸರ್ ಅವರು. ಅದು ಕರೆಕ್ಟ್. ಅದು 6ನೇ ಮನೆ ತೋರಿಸ್ತಾ ಇದೆ. ಬ್ಯಾಡ್ ಇನ್ ಲೈಫ್ ಅಂತ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. ಲಾಸ್ ಆಫ್ ಲವ್ ಆಗಿದೆ, ನೋ ಇಂಟ್ರೆಸ್ಟ್, ಇವೆಲ್ಲ ತೋರಿಸ್ತಾ ಇದೆ. ಇದಕ್ಕೆ ದಾನ ಸಜೆಸ್ಟ್ ಮಾಡ್ತೀನಿ. ಈ ಪ್ರಶ್ನಾಶಾಸ್ತ್ರದ ಮೇಲೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಹಾಕೊಳ್ಳಿ. ಹೆಸರು ಕಾಳು ದಾನ ಮಾಡಿ ಬುಧವಾರ ಒಂದು 3 ತಿಂಗಳು. ಮತ್ತೆ ಆಮೇಲೆ ಎಳ್ಳೆಣ್ಣೆ ದಾನ ಮಾಡಿ ಒಂದು 3 ತಿಂಗಳು. ದೇವಸ್ಥಾನಕ್ಕೆ ಕೊಡಿ ಎಳ್ಳೆಣ್ಣೆ. ಒಳ್ಳೇದಾಗಲಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ. ಏನ್ ಕೇಳ್ಬೇಕಾಯ್ತು? ಅವನು ವಿದ್ಯಾಭ್ಯಾಸ ಬಗ್ಗೆ ರೀ. ಅವನಿಗೆ 3 ವರ್ಷ ನೋಡಿದ್ರು ಒಟ್ಟ ಇಂಟ್ರೆಸ್ಟೇ ಕೊಡ್ಲಾಗೇನ್ರಿ ಓದಾರ್ನಾಗ. ನಾವ್ ಓದ್ಬೇಕಂತ ನನ್ಬಲ್ಲ ಆದ ನನಗೆ ಓದ್ಲಕ್ ಆಗಲ್ ಹೋಗ್ಯದ. ಸರಿ. ಡೇಟ್ ಆಫ್ ಬರ್ತ್ ಇದೆ ಸರ್. ಹೇಳಿ. 16/7/2004. 2004. 2004 ಡಿಗ್ರಿ ಬಂದಿದ್ದಾನಲ್ಲ ಆಲ್ರೆಡಿ. ಹೌದು, BSc ಫಸ್ಟ್ ರೀ. ಮತ್ ಇನ್ನೇನ್ ಕೇಳ್ತಾ ಇದ್ದೀರಾ? ಡಿಗ್ರಿಗೆ ಆಲ್ರೆಡಿ ಎಂಟರ್ ಆದ್ಮೇಲೆ ಹೆಂಗೋ ಹಂಗ ದಬ್ಕೊಂಡು ಹೋಯ್ತಾರಲ್ಲ. ಇಲ್ಲ ರೀ, ಇದನ್ನ ಇಂಟ್ರೆಸ್ಟ್ ಕೊಡ್ಲಾಗೇನ್ರಿ ಓದಾರ್ನ. 3 ವರ್ಷ ಡಿಗ್ರಿಗೆ ಬಂದಾಗ್ಲೂ ಈ ತಾಯಿದ ಯೋಚನೆ. ಟೈಮ್ ಹೇಳಿ. ಮುಂಜಾನೆ 8:35 ರೀ. ಪ್ಲೇಸ್ ಆಫ್ ಬರ್ತ್, ಹುಟ್ಟಿದ ಊರು ಬೀದರ್. BSc ಏನ್ ತಗೊಂಡ್ರದು? ಕಂಪ್ಯೂಟರ್ ಸೈನ್ಸ್ ರೀ. ಎಷ್ಟನೇ ವರ್ಷ ಇವಾಗ? ಫಸ್ಟ್ ಇಯರ್ ರೀ. ಫಸ್ಟ್ ಇಯರ್. ಓಕೆ.
ಶನಿ ಗುರು ಕಂಪ್ಲೀಟ್ ಆಗ್ತಾ ಇದೆ. ಗುರುನಲ್ಲಿ 10 11. ಅವರು BBA ಮಾಡಿದ್ರೆ ಚೆನ್ನಾಗಿರೋದು. ಹೌದಾ, BSc ಮಾಡ್ಯಾನ್ರಿ. BBA ಮಾಡೋಕೆ ಕಾಮರ್ಸ್ ಬರ್ಬೇಕನ್ನಲ್ರಿ? ಏನ್ ಬೇಡ, ಆ ಥರದ್ದೇನಿಲ್ವಲ್ಲ. BBA ಕಾಮರ್ಸ್ ಬೇಡ. BBA ಲೈನಲ್ಲಿ ಮಾಡಿದ್ರೆ ಸ್ವಲ್ಪ ಅನುಕೂಲಕರವಾಗಿರೋದು. ಯಾಕಂದ್ರೆ 5ನೇ ಮನೆ 6ನೇ ಮನೆ ಸೈನ್ಸ್ ತೋರಿಸುತ್ತೆ, 8ನೇ ಮನೆ ತೋರಿಸುತ್ತೆ. 10, 11 ಕಾಂಬಿನೇಷನ್ ದಶಾದಲ್ಲಿ ಜನರಲ್ ಆಗಿ ಅದನ್ನ ಮ್ಯಾನೇಜ್ಮೆಂಟ್ ಸೈಡ್ ತೋರಿಸುತ್ತೆ. ಹಾಗೆ ಮುಂದಿನ ಕಾಂಬಿನೇಷನ್ನು ಗುರು ಆದ್ಮೇಲೆ ಶನಿ ಕಾಂಬಿನೇಷನ್ ಅಲ್ಲಿ 11, 1 ಕಾಂಬಿನೇಷನ್ ತೋರಿಸ್ತಾ ಇದೆ. HR ಸೇಲ್ಸ್ ಮಾರ್ಕೆಟಿಂಗ್ ತೋರಿಸ್ಬೇಕಾಯ್ತು. ಏನಾದ್ರು ಚೇಂಜ್ ಮಾಡ್ಬೋದಾ ನೋಡಿ, ನನ್ನ ಸಜೆಷನ್ ಅಷ್ಟೇ. ಆದ್ರೂ ಮುಗಿಸ್ತಾರೆ. ಕಾಂಬಿನೇಷನ್ ಏನ್ ತೋರಿಸ್ತಾ ಇದೆ, ಮಂಗಳ ಕಾಂಬಿನೇಷನ್ 12 ಇದೆ. ಮಂಗಳ ಆದ್ಮೇಲೆ ರಾಹು ಬರ್ತಾರೆ 9, 10 ಮುಗಿಸ್ತಾರೆ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ಎಲ್ಲಾ ವಿಚಾರದಲ್ಲೂ ಟೈಮಿಂಗ್ ನೋಡಬೇಕು. ನೋಡಿ, ಇವತ್ತು ನೋಡಿ ಅವರು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ. ಸೆಕೆಂಡ್ PUC 10th ಸ್ಟ್ಯಾಂಡರ್ಡ್ ಒಂದಷ್ಟು ಲಕ್ಷ ಕೊಟ್ಟರು. ಸೆಕೆಂಡ್ PUC ಫಸ್ಟ್ PUC ಲಕ್ಷ ಕೊಟ್ಟರು. ಡಿಗ್ರಿಗೂ ಈಗ ಎಷ್ಟೋ ಕೊಟ್ಟಿದ್ದಾರೆ. ಕಲಿಯಕ್ ಮಾತ್ರ ಎಮ್ಮ ಬರಲ್ಲ. ಬೀದರ ಎಮ್ಮ ಕಲಿಯಕ್ ಬರಲ್ಲ. ಕಲ್ತ್ರೆ ಕಾಂಬಿನೇಷನ್ ನೋಡಿ ಕಾನ್ಫಿಡೆನ್ಸ್ ಆಗಿರ್ಬೋದು, ಭಯ ಪಡೋ ಅವಶ್ಯಕತೆನೇ ಇಲ್ಲ. ಇವಾಗ ಇದನ್ನ ನೋಡಿಲ್ಲ, ನಾನು ಹೇಳಿರೋದ್ ಮೇಲೆ ಅವ್ರು ಏನೋ ಊಹೆಯಲ್ಲಿ ಇರ್ತಾರಷ್ಟೇ, ಏನೋ ಆಗ್ಬಹುದೇನೋ ಅಂತ. ಆದ್ರೆ ಯಾವಾಗ ಅವ್ರಿಗೆ ನೆಕ್ಸ್ಟ್ ಬುಕ್ತಿ ಬರುತ್ತೆ ಅವಾಗ ಚೆನ್ನಾಗಿ ಓದೇ ಆಗ್ತಾರೆ. ಅದೇ ಎಲ್ಲಾ ಮಹಿಳೆಯರಿಗೆ, ವೀಕ್ಷಕರಿಗೆ, ತಾಯಂದಿರಿಗೆ ಹೇಳೋದು, ಜ್ಯೋತಿಷ್ಯ ಕಲೀರಿ, ಕಾನ್ಫಿಡೆನ್ಸ್ ಬರುತ್ತೆ. ಓದ್ತಾನೋ ಇಲ್ವೋ, ಯಾವ ಲೈನ್ ತಗೋಬೇಕು ಯಾವ ಲೈನ್ ತಗೋಬಾರ್ದು ಅಂತ. ನಮಗೆ ತುಂಬಾ ಜನ ಮಹಿಳೆಯರಿಗೆ ಎಲ್ಲ ಗೊತ್ತು, ಎಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸ್ತಾರೆ ಕಾಲೇಜ್ಗೆ ಎಲ್ಲ. ಅದ್ಯಾಕೋ ಇದಕ್ಕೊಂದು ಸಣ್ಣ ದುಡ್ಡು. ನೀವು ಖರ್ಚು ಮಾಡೋ ಲಕ್ಷಾಂತರ ರೂಪಾಯಿಲಿ 2% ಇಲ್ಲ. 2% ದುಡ್ಡು ಹಾಕಿ ನಿಮ್ಮ ಜೀವನ ನಿಮ್ದಲ್ದೆ, ನಿಮ್ಮ ಹಸ್ಬೆಂಡ್ದಲ್ದೆ, ನಿಮ್ಮ ಮಗಂದು ಕಲೀರಿ ಅಂದ್ರೆ 10 ಸತಿ ಯೋಚನೆ ಮಾಡ್ತೀರ. ಅದಕ್ಕೆ ಗ್ರಹಗಳು ಕೆಲವರಿಗೆ ಅದೃಷ್ಟ ಕೊಡಲ್ಲ. ಅದೃಷ್ಟ ಕೊಡೋರ್ಗೆ ಇಲ್ಲಿ ಕಳಿಸ್ತಾರೆ. ನೋಡೋಣ ಇನ್ನು ಯಾರ್ಯಾರಿಗೆ ಅದೃಷ್ಟ ಇದೆ. 100ನೇ ಬ್ಯಾಚ್. ನಮಸ್ಕಾರ, ಮಾತಾಡಿ, ಲೈನಲ್ಲಿ ಇದ್ದೀರಾ? ನಮಸ್ಕಾರ. ಹೇಳಿ. ನಮ್ಮ ಮಗನ ಬಗ್ಗೆ ಗೊತ್ತೈತ್ರಿ. ಮಗ ಏನ್ ಮಾಡ್ತಾ ಇದಾರೆ? ನಾವು ರೈತರು. ಮಗ ಏನ್ ಮಾಡ್ತಾ ಇದಾರೆ ಅಂತ ಕೇಳಿದೆ. ಗಾಡಿ ಓಡಿಸ್ತಾರೆ. ಗಾಡಿ ಅಂದ್ರೆ ಏನು, ಟ್ರಾವೆಲ್ಸ್ ಅಲ್ಲಿ ಇದಾರಾ? ಲಾರಿ. ನಿಮ್ದೇ ಸ್ವಂತ ಲಾರಿನಾ? ಸ್ವಂತ ತಗೊಂಡಿದ್ರಿ ಸರ್. ಅದು ಹಿಂಗ ಲಾಸ್ ಆತು. ತಿಂಗಳ ಲಾಸ್ ಆತ್ರಿ. ಅದು ಕೊಟ್ರ ಅವ್ನ. ಪ್ರಶ್ನೆ ಏನಂಗಾರ ಮತ್ತೆ ಈಗ ಮದಿ ಬಗ್ಗೆ ಕೇಳ್ತೈತಿ ಸರ್. ಮನಿ ಬಗ್ಗೆ ಏನ್ ಕೇಳ್ಬೇಕು? ಮದುವೆ ಬಗ್ಗೆ. ಮದುವೆನಾ? ಹ್ಞೂನ್ರಿ. ಸೊ ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ಲಾ ಹೆಂಗೆ? 1 to 240 ನಂಬರ್ ಹೇಳಮ್ಮ. ನಂಬರ್ ಹೇಳ್ರಿ. ಇವತ್ತೇ ಹೇಳ್ತಾರೋ ನಾಳೆ ಬೆಳಿಗ್ಗೆ? 9. ಮದುವೆ. ನೋಡೋಣ. 7ನೇ ಮನೆ ಶನಿ ಮದುವೆ ಕೊಡ್ತಾನ? ಮದುವೆ ಸ್ವಲ್ಪ 12 ಅಂದ್ರೆ ಸ್ವಲ್ಪ ಕಷ್ಟ. 12ನೇ ಮನೆ ವ್ಯಯಭಾವ ಅಂತ ಹೇಳ್ತೀವಿ. ಹುಡುಗಿರು ಸ್ವಲ್ಪ ಒಪ್ಕೊಳ್ಳೋದು ಕೊಡೋದೇ ಕಷ್ಟ ಇಲ್ಲಿ 12 ಬಂದಾಗ. ಅರ್ಥ ಆಯ್ತಮ್ಮ? ಎಲ್ಲ ಹೋದ್ರ ಅನ್ಸುತ್ತೆ. 24 ಶುಕ್ರನ ಮದುವೆ ಬರುತ್ತಾ? 2, 5. ಯಾವ್ದಾರು ನಿಮಗೆ ಗೊತ್ತಿರೋ ಹುಡುಗಿನ, ಇಷ್ಟಪಡೋ ಹುಡುಗಿನ ನಿಮಗೆ ಕೊಡ್ತೀವಿ, ನಿಮ್ ಮನೆತನ ಕೊಟ್ಟಿದೀವಿ ಅನ್ನೋರು ಮಾತ್ರನೇ ಬರಬೇಕು. ಹುಡುಕ್ಯಾಡಿ ಸಿಗೋದು ಕಷ್ಟ. ಅರ್ಥ ಆಯ್ತಾ? ನಿಮ್ ಮನೆಗೆ ನಾವು ಹೆಣ್ಣು ಕೊಡ್ತೀವಿ ಅಂತ ಯಾರಾದ್ರೂ ಒಬ್ರು ನಿಮ್ಗೆ ಪರಿಚಯ ಇರೋರು, ಹತ್ರದಲ್ಲಿರೋರು ಇದ್ರೆ ಮಾತ್ರ ಇದು 24 ಎಂಡ್ ಆದ್ಮೇಲೆ ಆಗುತ್ತೆ. ಹೋಗಿ ಹುಡುಕೊಂಡು ಮಾಡಿದ್ರೆ ಶುಕ್ರ ಕೊಡೋದಿಲ್ಲ. ಅಬ್ಸ್ಟಕಲ್ಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ತುಂಬಾನೇ ಕಷ್ಟ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಹೇಳಿ. ಹಲೋ. ಹಾ ಹೇಳಿ, ಕೇಳಿಸ್ತಾ ಇದೆ. ನಮ್ಮ ಹೆಸರು ಪ್ರತಿಭಾ ಅಂತ. ಪ್ರತಿಭಾ, ಹೇಳಿ. ಅದೇ ನಾವು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದೀವಿ. ಡಿಪ್ಲೊಮಾ ಅಲ್ಲಿ ಬ್ಯಾಕ್ಲಾಗ್ಸ್ ಇದೆ. ನಾವೇನ್ ಕೆಲಸ ಮಾಡಿದ್ರು ಎಲ್ಲ ಅರ್ಧಕ್ಕೆ ಹೋಗುತ್ತೆ. ಈಗ ಡಿಪ್ಲೊಮಾ ಬ್ಯಾಕ್ಲಾಗ್ ಆಗಿದೆ ಅನ್ಬಿಟ್ಟು ಏನ್ ಕೆಲಸ ಮಾಡಿದ್ರು ಯಾವ್ದಾರು ಒಂದ್ ಮಾತಾಡಮ್ಮ. ಒಂದು ಡಿಪ್ಲೊಮಾ ಮಾತಾಡೋ, ಯಾವ ಕೆಲಸ ಮಾತಾಡೋ. ಏನು ಆಗ್ತಿಲ್ಲ ಅಂತ. ಸಾರಿ, ನಾವೇನ್ ಪ್ರಯತ್ನ ಪಟ್ರು ಏನು ಆಗ್ತಿಲ್ಲ. ಇದು ಯಾರು ನೀವು ಮಾತಾಡ್ತಾ ಇರೋದು? ಹಲೋ, ಮಾತಾಡ್ತಾ ಇರೋದು ಯಾರು? ಯಾರು ಮಾತಾಡ್ತಾ ಇದ್ರೆ ಹೇಳಲ್ಲ. ಸುಮ್ಮನೆ ಏನೋ ಡಿಪ್ಲೊಮಾ ನಾವ್ ಏನ್ ಪ್ರಯತ್ನ ಮಾಡ್ರು ಆಗ್ತಾ ಇಲ್ಲ. ಯಾರು ಹಿಡಿದಿಟ್ಕೊಂಡಿದಾರ ಓದಕ್ಕೆ? ಮುಂದಿನ ಕರೆಗೋಣ. ಕರೆ ಮಾಡಿದಾಗ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳ್ಬೇಕು.
ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಸರ್ ಮಗಳ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತಾ ಯಾವುದು? ಡೇಟ್ ಆಫ್ ಬರ್ತ್ ಇದೆ ಸರ್. ಹೇಳಿ. 4/8 ಆಗಸ್ಟ್ 2017. ಸಮಯ 8:37 ಬೆಳಿಗ್ಗೆ. ಹುಟ್ಟಿದ ಊರು? ಸರ್ ಹುಟ್ಟಿದ ಊರು ಹಾಸನ್ ಸರ್. ಪ್ರಶ್ನೆ ಸರ್ ಅವಳದು ಮೂಲ ನಕ್ಷತ್ರ ಬರುತ್ತೆ. ಅವಳಿಗೇನೋ ಸಮಸ್ಯೆ ಇದೆ ಸರ್, ಅದರಿಂದ ತೊಂದರೆ ಆಗ್ಬೋದು, ಸ್ವಲ್ಪ ಅಲರ್ಜಿ ಎಲ್ಲ ಆಗ್ತಾ ಇರುತ್ತೆ ಅವಾಗ. ಮೂಲ ನಕ್ಷತ್ರದಿಂದ ಆಗುತ್ತಾ ಸರ್? ಏನಾದ್ರು ಇರ್ಬೋದಾ ಅಂತ ಏನೋ ತೊಂದರೆ ಆಗುತ್ತಾ ಅವಳಿಗೆ ಮೂಲ ನಕ್ಷತ್ರ ಇರೋದ್ರಿಂದ? ಅವಳಿಗೆ ಏನಾದ್ರು ಅದು ಅಲ್ಲಿ ನಿಮ್ಮ ದೇವಸ್ಥಾನದ ಹತ್ರ ಇರ್ತಕ್ಕಂಥ ಕಾಂಪೌಂಡರ್ ಹೇಳ್ತಾರೆ ಬಿಡಿ. ಹೌದು ಸರ್. ಅದು 100% ಹೇಳ್ತಾರೆ. ಇವ್ರಿಗೆ ನಡೀತಾ ಇರೋದು ಶುಕ್ರದಶ. ಶುಕ್ರದಶದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಶುಕ್ರ ಇರ್ತಕ್ಕಂಥ ನಕ್ಷತ್ರ ಇದೆಯಲ್ಲ, ರಾಹುವಿನ ನಕ್ಷತ್ರ ಇದೆ. ವೆರಿ ಸಿಂಪಲ್. ಪ್ರತಿ ಶನಿವಾರ ಮೂಲಂಗಿ ನಿವಾಳಿಸ್ಬಿಟ್ಟು ದಾನ ಮಾಡಿ. ಮೂಲಂಗಿ ಗೊತ್ತಾ? ಪ್ರತಿ ಶನಿವಾರ 3 ತಿಂಗಳು ಮಾಡಿಸಿ. ಕರೆಕ್ಟಾ? ಇಲ್ಲಿ 5ನೇ ಮನೆ ತೋರಿಸ್ತಕ್ಕಂಥದ್ದು ನೋಡೋಣ ಯಾವ್ದಿದೆ 5ನೇ ಮನೆ ಅಂತ. ಗುರು ಅರ್ಶನದ ಕೊಂಬು ಪುಡಿ ಮಾಡಿ ಪ್ರತಿ ಒಂದು ದಿವಸನೂ ಕೂಡ ಅರ್ಶನದ ಕೊಂಬು 1 ಸ್ಪೂನ್ 2 ಸ್ಪೂನು ಬಕೆಟ್ಗೆ ಹಾಕಿ ಸ್ನಾನ ಮಾಡಿಸಿ, ಅವಳ ಕೈಲಿ ಒಂದು ಮಂತ್ರ ಹೇಳಿಸಿ, ಓಂ ಪಾಂ ಪಾರ್ವತಿಭ್ಯಾಂ ನಮಃ. 45 ದಿವಸ ಆದ್ಮೇಲೆ ಮೂಲ ನಕ್ಷತ್ರನ ನಿಮಗೆ ಗೊತ್ತಾಗತ್ತೆ. ಒಳ್ಳೇದಾಗ್ಲಿ. ಇದೇ ನೋಡಿ ಎಲ್ಲ ಎದುರಿಸೋದು ನಮ್ಮವ್ರವರಲ್ಲ, ನಮ್ಮವ್ರು ಇದಾರಲ್ಲ ಕಾಂಪೌಂಡರ್ಗಳು, ಬಹಳ ಡೇಂಜರ್. ಅವ್ರ ಹತ್ರನೇ ಇವರೆಲ್ಲ ಹೋಗ್ತಾರೆ. ಈ ಹಾಸನದವ್ರು ಇದಾರಲ್ಲ, ಯಾರೋ ಇದ್ರಲ್ಲ ಈಗ ಮಾಡಿದ್ರಲ್ಲ, ಅವರೇ ಇಂಪಾರ್ಟೆಂಟ್. ಅವ್ರು ಹೇಳಿದ್ರೆ ವೇದವಾಕ್ಯ. ಎದ್ರಕಂಡು ಇಲ್ಲಿ ಮಾಡೋರು ಇವರೇನೋ ಹೇಳ್ತಾರೆ ಬೇರೆದು ಅಂತ, ಆದ್ರೂ ಕೂಡ ಅವ್ರ ಹತ್ರನೇ ಹೋಗ್ತಾರೆ. ಇದನ್ನೆಲ್ಲ ನಮ್ಮ ಸಾಮಾನ್ಯ ಜನಕ್ಕೆ, ಪಬ್ಲಿಕ್ಗೆ ಈ ಕೆಲವು ಜ್ಯೋತಿಷ್ಯರು ಅಂತ ಡ್ರೆಸ್ ಹಾಕೊಂಡಿರ್ತಕ್ಕಂಥವ್ರು ಮೋಸ ಮಾಡಿರೋದು. ನಮ್ಮ ಕನ್ನಡದ ಜನತೆಗೆ ಮತ್ತೆ ಹಿಂದೂ ಧರ್ಮಕ್ಕೆ ಮೋಸ ಮಾಡಿರೋರು ಯಾರ್ಯಾರು ಅಂದ್ರೆ, ಆಶ್ಲೇಷ ನಕ್ಷತ್ರ, ಭರಣಿ ನಕ್ಷತ್ರ, ಮೂಲ ನಕ್ಷತ್ರ ಕೆಟ್ಟದ್ದು, ಆ ನಕ್ಷತ್ರ ಕೆಟ್ಟದ್ದು, ಈ ನಕ್ಷತ್ರ ಕೆಟ್ಟದ್ದು, ಬರೀ ಸುಳ್ಳು ಹೇಳ್ತಾರೆ. ನೀವಲ್ಲಿ ಹೋಗಿದ ತಕ್ಷಣ ನಕ್ಷತ್ರ ಚೇಂಜ್ ಮಾಡೋಕ್ಕಾಗತ್ತೇನ್ರಿ? ಹುಟ್ಟಿರೋ ನಕ್ಷತ್ರ ಚೇಂಜ್ ಮಾಡೋಕ್ಕಾಗತ್ತಾ? ಫಸ್ಟ್ ಥಿಂಕ್ ಮಾಡಿ. ನಕ್ಷತ್ರ ಇರೋದೇ ದಶ ಸ್ಟಾರ್ಟ್ ಮಾಡಬೇಕು ಅಂತ 1000 ಎಪಿಸೋಡ್ 2000 ಎಪಿಸೋಡ್ ಮಾಡಿದ್ದೀನಿ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಕೇತು ದಶ, ಅದು ಮುಗಿದೋಯ್ತು. ಈಗ ಶುಕ್ರ ದಶ ಬಂದಿದೆ. ಶುಕ್ರ ದಶದ ಬಗ್ಗೆ ಮಾತಾಡ್ತಾ ಇಲ್ಲ ಅವರು, ಕೇತು ದಶಕ್ಕೆ ಹೋದ್ರು. ಅವನು ಯಾವ ತಲೆಕೆಟ್ಟವನು ಇರ್ತಾನಲ್ಲಿ. ನಾವೆಲ್ಲ ಏನ್ ಗೊತ್ತಾ, ತುಂಬಾ ಜನ ವಿದ್ಯಾವಂತರು, ನಾನು ಹೇಳ್ತಾ ಇದ್ದೀನಿ ಕೇಳಿ, ತುಂಬಾ ಜನ ವಿದ್ಯಾವಂತರು ಅವಿದ್ಯಾವಂತರ ಹತ್ರ ಹೋಗ್ಬಿಟ್ಟು ಜ್ಯೋತಿಷ್ಯ ಕೇಳ್ತಾ ಇದ್ದೀರಾ. he doesn't know anything about true astrology. He doesn't know how to analyze in astrology. He doesn't know anything about the world, ಕಾರ್ಪೊರೇಟ್ ವರ್ಲ್ಡ್ ಬಗ್ಗೆ, ಪೊಲಿಟಿಕಲ್ ವರ್ಲ್ಡ್ ಬಗ್ಗೆ, ಏನ್ ನಡೀತಾ ಇದೆ ಅಫೇರ್ಸ್, ಕರೆಂಟ್ ಅಫೇರ್ಸ್ ಬಗ್ಗೆ ಏನು ತಿಳಿದಿರಲ್ಲ. ಅವನು ತಿಳಿದಿರೋದು ಒಂದೇ, ಜನಗಳನ್ನ ಭಯ ಬೆಳೆಸೋದು ಹೇಗೆ, ಅವ್ರಿಗೆ ಏನೇ ಸಮಸ್ಯೆಗೂ ಅಲ್ಲಿಗೆ ಏನಾದ್ರು ಕನೆಕ್ಷನ್ ಕೊಡಬಹುದಾ. ಆ ಹುಡುಗಿ ಏನಾದ್ರು ಮೂಲ ನಕ್ಷತ್ರ ಇಲ್ಲದೆ ಬೇರೆ ಏನಾದ್ರು ಇದ್ದಿದ್ರೆ, ಮತ್ತೆ ರಾಹುಗೆ ಏನಾದ್ರು ಹೋಗಿರೋರು, ಅಥವಾ ಇನ್ನೊಂದು ಯಾರು ಮಂಗಳಂಗೆ ಹೋಗಿರೋರು, ಇನ್ನೊಂದಕ್ಕೆ ಹೋಗಿರೋರು, ಅಲ್ಲಿರೋದಕ್ಕೋಸ್ಕರ ಅಲ್ಲೇ ನಿಂತ್ಕೊಂಡ್ರು. ಇದೇ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಕ್ರೂರತ್ವ. ಕಳೆದ 9 ವರ್ಷದಿಂದ ಚಾಲೆಂಜ್ ಮಾಡ್ತಾ ಇದ್ದೀನಿ, ಯಾರಾದ್ರೂ ಬನ್ನಿ ಮೂಲ ನಕ್ಷತ್ರದವ್ರು ಹಿಂಗಾಗಿದ್ದಾರೆ ಅಂತ ತೋರಿಸಿ ನೀವು, ನಾನು ತೋರಿಸ್ತೀನಿ, ಅವಾಗ ಚಾಲೆಂಜ್ ಮಾಡ್ತೀನಿ. ಒಬ್ರು ಬಂದಿಲ್ಲ, ಒಬ್ರು ಬರಲ್ಲ. ಯಾಕಂದ್ರೆ ಗೊತ್ತು, ಅವ್ರ ಮನಸ್ಸಲ್ಲೇ ಗೊತ್ತು, ಅವ್ರ ಆತ್ಮಸಾಕ್ಷಿಗೆ ಗೊತ್ತು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಆ ಆತ್ಮಸಾಕ್ಷಿ ಅವ್ರು ಹೇಳ್ತಾರ ಸುಳ್ಳು ಅಂತ ಗೊತ್ತು, ಆದ್ರೂ ನೀವು ಅವ್ರ ಹತ್ರನೇ ಹೋಗ್ತೀರಾ. ವಿದ್ಯಾವಂತರ ಹತ್ರ ಹೋಗಿ, ಸರ್ಟಿಫೈಡ್ ಅವ್ರ ಹತ್ರ ಹೋಗಿ, ನಿಮಗೆ ಧೈರ್ಯ ಕೊಡ್ತವ್ರ ಹತ್ರ ಹೋಗಿ, ಒಳ್ಳೇದಾಗುತ್ತೆ. ಮುಂದಿನ ಕರೆ. ನಮಸ್ಕಾರ ಸರ್. ಹೇಳಿ ಸರ್, ನಾವು ಮಸ್ಕಿಯಿಂದ ಸರ್, ರಾಯಚೂರು ಡಿಸ್ಟಿಕ್ ಇಂದ ಮಾತಾಡೋದು. ರಾಯಚೂರು ಡಿಸ್ಟ್ರಿಕ್ಟ್. ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ ಬಗ್ಗೆ ಸರ್. ನಿಮ್ ಬಗ್ಗೆ ಏನ್ ಡೇಟ್ ಆಫ್ ಬರ್ತಾ? ಪ್ರಶ್ನೆಶಾಸ್ತ್ರನ? ಪ್ರಶ್ನೆಶಾಸ್ತ್ರ ಸರ್. ಏನ್ ವಿಚಾರ? ನಾನು ಸ್ವಲ್ಪ ಮನೆಗಿನಿ ತಗೊಂಡಿದ್ದೀನಿ ಸರ್, ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ ಸರ್. ಮನೆ ತಗೊಂಡಿದ್ರ ಗಿಣಿ ತಗೊಂಡಿದ್ರ? ಮನೆ ಗಿನೆ. ಆಯ್ತು, ಮನೆ ಸರ್. ಮನೆ ಗಿನೆ ಯಾವ್ದು ಅಂತ ಗೊತ್ತಾಗಿಲ್ಲ. ಹೇಳಿ. ಇಲ್ಲ ಸರ್. ನಂಬರ್ ಹೇಳಿ. 132 ಸರ್. 132. ಎಷ್ಟು ವರ್ಷ ಆಯ್ತು ತಗೊಂಡು? 2016 ಸರ್. 2016 ಸರ್. 2024 ಕೇತು ಬರ್ತಾನೆ. ಕೇತು ಆದ್ಮೇಲೆ ಶುಕ್ರನಲ್ಲಿ ಕಾಂಬಿನೇಷನ್ ನೋಡೋಣ. ಮನೆ ವಿಚಾರ, 4ನೇ ಮನೆ ಶುಕ್ರ, 3ನೇ ಮನೆ ಗುರು. ಶುಕ್ರನ ಕಾಂಬಿನೇಷನ್ ಏನಿದೆ? ಓಕೆ, ಶುಕ್ರನ ಕಾಂಬಿನೇಷನ್ ಏನು ತೋರಿಸ್ತಾ ಇಲ್ಲ. ಓಕೆ, 3ನೇ ಮನೆ ಗುರು ಏನು ತೋರಿಸ್ತಾ ಇದೆ ನೋಡೋಣ. ಗುರು 3, 12. ಸರ್ ಸ್ವಲ್ಪ ಮನೆ ಮಾರೋ ಕಾಂಬಿನೇಷನ್ ತೋರಿಸ್ತಾ ಇದೆಯಲ್ಲ ಸರ್ ಗ್ರಹಗಳು? ಏನ್ ಸರ್? ಮನೆ ಮಾರೋ ಕಾಂಬಿನೇಷನ್ ತೋರಿಸ್ತಾ ಇದೆ.
ಸರ್ ಅದು ಹೆಂಗಾರ ಮಾಡಿ ಮನೆ ಉಳಿಸಬೇಕಂತ ಪ್ರಯತ್ನ ಮಾಡ್ತಿದ್ದೀನಿ. ದಯವಿಟ್ಟು ಆಗಲ್ಲ ಸರ್. ನೆಮ್ಮದಿಯಾಗಿರ್ತೀರಾ ಸರ್? ಏನ್ ಸರ್? ನೆಮ್ಮದಿಯಾಗಿರ್ತೀರಾ ಸರ್? ತಲೆ ಕೆಡ್ಸ್ಕೊಬಿಡಿ ಜನಗಳ ಬಗ್ಗೆ. ಹೌದು ಸರ್. ಜನಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೊತಾ ಇರೋದು. ಮನೆ ಕಟ್ಬಿಟ್ಟಿದೀವಿ, ಗೃಹ ಪ್ರವೇಶ ಮಾಡಿ ತೋರಿಸ್ಬಿಟ್ಟಿದೀವಿ ಎಲ್ಲರಿಗೂ, ಈಗ ಮನೆ ಮಾಡಿ ಏನ್ ಅನ್ಕೋತಾರೋ ಅಂತ. ನೀವು ನೆಮ್ಮದಿಯಾಗಿ ಬದುಕೋದ್ ನೋಡ್ರಿ. ಬೆಳಿಗ್ಗೆ ಎದ್ರೆ ಒಳ್ಳೆ ಇಡ್ಲಿ, ಒಳ್ಳೆ ಚಿತ್ರಾನ್ನ, ಒಳ್ಳೆ ಪುಳಿಯೋಗರೆ, ಒಳ್ಳೆ ಬಿರಿಯಾನಿ ತಿನ್ನೋದ್ ನೋಡ್ರಿ. ನೀವು ಮನೇಲಿದ್ದೀರಾ, ನೆಟ್ಟಿಗೆ ತಿಂತಾನೆ ಇಲ್ವಲ್ಲ ನೀವು ಜೀವನದಲ್ಲಿ, ಊಟನೇ ಮಾಡ್ತಾ ಇಲ್ವಲ್ಲ ಸರಿಗೆ ಈ ಆಲೋಚನೆಯಿಂದ. ಮನೆ ಇದ್ರೆ ಎಷ್ಟು, ಇಲ್ಲದೆ ಹೋದ್ರೆ ಎಷ್ಟು. ಗುರು ರೆಟ್ರೋಗ್ರೇಡ್ ಇದೆ, ಮನೆ ಉಳಿಸ್ಕೊಳ್ಳೋದು ಕಾಂಬಿನೇಷನ್ ಕಷ್ಟ ಇದೆ. 3-12 ಬರ್ತಾ ಇದೆ, ಕೇಳಿಸ್ಕೊಳ್ತಾ ಇದೀರಾ? ಹೌದು ಸರ್. ಸಾಲ ಎಷ್ಟಿದೆ? ಸಾಲ ಇದೆ ಸರ್, ಒಂದು 25 ಲಕ್ಷ ಸರ್. ಓಕೆ, ನೀವು ಹಾಕಿದ್ದೆಷ್ಟು ಬಂಡವಾಳ? ಬಂಡವಾಳ ನಾನು 5-6 ಲಕ್ಷ ಹಾಕಿದ್ದೀನಿ ಸರ್. ಓಕೆ, ನಿಮಗೆ 25 ಲಕ್ಷ ಈಗ ಸಾಲ ಇದೆ ಅಂದ್ರೆ ಆ ಮನೆ ಮಾರಿದ್ರೆ ಎಷ್ಟಕ್ಕೆ ಹೋಗುತ್ತೆ? ನಾನು ಸ್ಟ್ರೈಟ್ ಕೇಳ್ತಾ ಇದ್ದೀನಿ, ಅದಕ್ಕೆ ಆನ್ಸರ್ ಮಾಡಿ. ಇದು ಹೋಗುತ್ತೆ ಸರ್, ನಾನು ಒಂದು 50 ಲಕ್ಷಕ್ಕೆ ಹೋಗುತ್ತೆ ಸರ್. ಓಕೆ, ಈಗ ನೀವು ಹಂಗೆ ನಿಮ್ಗೆ ಕೊಡದಲ್ಲೇ ಹಂಗೆ ನೀವು ಮಾಡ್ಕೊಂಡು ಇನ್ನೊಂದು 4 ವರ್ಷ ಬಿಟ್ಬಿಟ್ರೆ, 3 ವರ್ಷ ಬಿಟ್ಬಿಟ್ರೆ ನಿಮ್ಮ ಆ ಲೋನ್ 40 ಲಕ್ಷ ಆಗ್ಬಿಡಲ್ವಾ? ಹೌದು ಸರ್. ಈಗ ನಿಮಗೆ ಇವಾಗ ಮಾರಿದ್ರೆ ನಿಮ್ಗೆ 25 ಲಕ್ಷ ಸಿಗುತ್ತಾನೆ. ಹೌದು ಸರ್. ಆಮೇಲೆ ಒಂದು ಕಷ್ಟಪಟ್ಟು, ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ನೀವು ಸ್ಯಾಲ್ರಿ ಎಷ್ಟು ಸಂಪಾದನೆ ಮಾಡ್ತಾ ಇದೀರಾ, ತಿಂಗಳಿಗೆ ನಿಮ್ಗೆ 25-30 ಕಟ್ಟಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ ಸಂಪಾದನೆ ಮೇಲೆ ಇರುತ್ತದು. ಸರ್ ನನ್ನ ಸಂಪಾದನೆ ಇದೆ ಸರ್, ತಿಂಗಳ ಏನಿಲ್ಲ ಅಂದ್ರೆ ಒಂದು 25,000 ದುಡ್ತೀನಿ ಸರ್. ತಿನ್ನಕ್ಕೆ ಸರ್ ನಡ್ತೀನಿ ಸರ್. ಮನೆಗೆಲ್ಲ ಲೋನ್ಗೆಲ್ಲ ಹಾಕ್ಬಿಟ್ರೆ ತಿನ್ನಕ್ಕೆ ಏನ್ ಮಾಡ್ತೀರಾ? ಹೌದು ಸರ್. ಗೊತ್ತ್ರಿ, ಅದೇ ಪ್ರಾಬ್ಲಮ್. ಸ್ಕೂಲ್ಗೆ ಏನ್ ಮಾಡ್ತೀರಾ? ಮಕ್ಕಳು ಸ್ಕೂಲ್ಗೆ ಏನ್ ಮಾಡ್ತೀರಾ? ಹೌದು ಸರ್. ಈಗ ನಿಮ್ಮ ಇಂಟ್ರೆಸ್ಟ್ ಕಟ್ಟೋದಕ್ಕಿಂತ ಹೆಚ್ಚಾಗಿ ಸಂಬಳ ಸ್ಯಾಲ್ರಿ ಬಂದ್ರೆ ಓಕೆ ಅನ್ಬೋದು. ನೀವೆಷ್ಟು ಕಟ್ತಾ ಇದ್ದೀರಾ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್, ಅದು 20 ಈಕ್ವಲ್ ಇದೆ. ನೀವು ಊಟಕ್ಕೆ, ಮನೆ ಕೊಡಕ್ಕೆ, ಮಕ್ಕಳ ಸ್ಕೂಲ್ ಫೀಸ್ಗೆ, ಅದಕ್ಕೆ ಇದಕ್ಕೆ, ಒಂದು ಸೀರೆಗೆ, ಒಂದು ಪ್ಯಾಂಟ್ಗೆ, ಶರ್ಟ್ಗೆ ದುಡ್ಡೆಲ್ಲಿಂದ ತರ್ತೀರಾ? ಸ್ವಲ್ಪ ನೀವು ಪ್ಲಾನಿಂಗ್ ಅಲ್ಲಿ ಎಕ್ಸೀಡ್ ಆಗೋಗಿದೆ, ಅರ್ಥ ಆಯ್ತಾ? ಜೋಶಲ್ಲಿ ಕಟ್ಬಿಟ್ಟು ಜಾಸ್ತಿ ಆಗೋಗಿದೆ. ಯೋಚನೆ ಮಾಡಿ, ಜಾತಕ ಹೇಳಿರೋದು ಇಷ್ಟು, ಅದ್ರ ಮೇಲೆ ನಿಮ್ ಇಷ್ಟ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಸರ್. ಸರ್ ನಮಸ್ಕಾರ, ನಾನು ಶಂಕರ್ ಬೆಂಗಳೂರಿಂದ. ವೆರಿ ಗುಡ್, ಹೇಳಿ. ನಾನು ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ಏಜು? 57 ಇಯರ್ಸ್ ಸರ್. 57. ಓಕೆ, 1 to 240 ನಂಬರ್ ಹೇಳಿ. 62. ಏನ್ ಸಮಸ್ಯೆ ಆಗಿದೆ? ಏನ್ ಸಮಸ್ಯೆ ಆಗಿದೆ? ನನಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ ಸರ್. 6ನೇ ಮನೆ ಕೇತು, 5ನೇ ಮನೆ ಚಂದ್ರ. ಅದ್ರ ಇಂಟೆನ್ಸಿಟಿ ನೋಡ್ಬೋದು. ಕಾಯಿಲೆ ಕೇಳಿದೆ ಅಷ್ಟೇ. ನೋಡಿ, 8ನೇ ಮನೆ ಶನಿ ಬಂದಿದೆ, ಮತ್ತೆ 5ನೇ ಮನೆ ಮಂಗಳ ಬಂದಿದೆ. ಸೊ ನೀವು ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾ ಇದೆ. ಓಕೆ, ವೆರಿ ಸಿಂಪಲ್. ಎಳ್ಳೆಣ್ಣೆನ ದಾನ ಮಾಡಿ, ಅಥವಾ ಕರಿ ಬಟ್ಟೆನ ಶನಿವಾರ ಒಂದು 6 months ದಾನ ಮಾಡಿ, 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಬಲಗೈಗೆ ಒಂದು ಕೆಂಪು ಥ್ರೆಡ್ ಕಟ್ಕೊಳ್ಳಿ. ಓಂ ನಮೋ ನರಸಿಂಹ ತವದಾಸೋಹಂ ಅಂತ ಯಥೇಚ್ಛವಾಗಿ ಹೇಳಿ, ಒಳ್ಳೇದಾಗತ್ತೆ. ಯಾವಾಗ ಗ್ರಹಗಳು ನಮಗೆ ಗುಡ್ ಅಂಡ್ ಬ್ಯಾಡ್ ಎರಡೂ ಕಾಂಬಿನೇಷನ್ ತೋರಿಸ್ತೀವೋ, ನಾವೀಗ ಕೇಳಿದೆ ಏನ್ ಪ್ರಾಬ್ಲಮ್ ಅಂತ ಕೇಳ್ತೀವಿ, ನಮ್ಗೆ ಗೊತ್ತಾಗಲ್ಲ ಏನ್ ಪ್ರಾಬ್ಲಮ್, ಗೊತ್ತಾಗುತ್ತೆ. ಅವ್ರು ಏನ್ ಪ್ರಾಬ್ಲಮ್ ಹೇಳ್ತಾರೆ, ಅದ್ರದ್ದು ಇಂಟೆನ್ಸಿಟಿ ನಾವು ನೋಡ್ತೀವಿ. ಇಟ್ ಈಸ್ ನೋನ್ ಆಸ್ ದಿ ಇಂಟೆನ್ಸಿಟಿ ಆಫ್ ದಿ ಡಿಸೀಸ್. ಕೆಲವೊಂದ್ಸತಿ ಇಂಟೆನ್ಸಿಟಿ ಆಫ್ ಡಿಸೀಸ್ ಸ್ಟ್ರಾಂಗ್ ಇರಲ್ಲ, ನಾಟ್ ಟು ವರಿ. ಇಂಟೆನ್ಸಿಟಿ ಸ್ಟ್ರಾಂಗ್ ಇದ್ದಾಗ ನಾವೇನ್ ಮಾಡೋಕ್ಕಾಗಲ್ಲ, ಸರ್ ಹಿಂಗೆ ಇರುತ್ತೆ, ಯು ಹ್ಯಾವ್ ಟು ಅನುಭವಿಸ್ಬೇಕು. ದಟ್ ಈಸ್ ವಾಟ್ ಈಸ್ ಅಸ್ಟ್ರಾಲಜಿ. ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಅದೇಳಿ ಇದೇಳಿ ಹಂಗೆಲ್ಲ ಆಗಲ್ಲ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ. ನನ್ನ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಾಗಿತ್ತು, ರವಿಶಂಕರ್ ಅಂತ. ರವಿಶಂಕರ? ಹೇಳಿ. 24 November 1968. 24 November 11. ಓಕೆ. 1968. ಟೈಮ್ ಮಧ್ಯಾಹ್ನ 12:30. ಹುಟ್ಟಿದೂರು? ಮೈಸೂರು. ಏನ್ ವಿಚಾರ ಕೇಳ್ಬೇಕಾಯ್ತು? ಅವ್ರ ಕೆಲ್ಸದ ವಿಷಯವಾಗಿ ಕೇಳ್ಬೇಕಾಗಿತ್ತು. ಸದ್ಯಕ್ಕೆ ಈಗ ಅವ್ರಿಗೆ ಗುರುದಶ ಮುಗಿದಿದೆ, ಶನಿ ದಶ ಪ್ರಾರಂಭವಾಗಿದೆ. ಶನಿ ದೇಶದಲ್ಲಿ ಏನಾದ್ರು ಆಚೆ ಹೋಗೋ ಪ್ಲಾನ್ ಇದೆ ಅಂದ್ರೆ ಹೋಗ್ಬೋದು, ಅಥವಾ ಯಾವ್ದಾದ್ರು ಡೈರೆಕ್ಟರ್ ಆದ್ರೂ ಅಂದ್ರೆ ಆಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಹೇಳಿ.
ಅಂದ್ರೆ ಏನಾಗಿದೆ ಅಂದ್ರೆ ಅದೇ ಇನ್ನೊಂದ್ 2 ವರ್ಷ ಇದೆ ಅವ್ರ ರಿಟೈರ್ಮೆಂಟ್ಗೆ ಪ್ರೈವೇಟ್ ಕಂಪ್ನಿನಲ್ಲೇನೆ. ಹಾಗಾಗಿ ಅವರು ಸ್ವಲ್ಪ ಈಗಿರೋ ಕಂಪ್ನಿನಲ್ಲಿ ತೊಂದರೆಗಳು ಜಾಸ್ತಿನೇನೆ, ಕೆಲಸ ಮಾಡಕ್ ಕಷ್ಟ ಆಗ್ತಾ ಇದೆ. ಅದಕ್ಕೆ ಏನ್ ಮಾಡಬಹುದು ಅಥವಾ ಏನ್ ಮುಂದಕ್ಕೆ ಏನಿದೆ? ಇಷ್ಟು ವರ್ಷ ಕೆಲಸ ಮಾಡ್ಕೊಂಡ್ಬಂದು 2 ವರ್ಷ ಪ್ರಾಬ್ಲಮ್ಗೆ ನೀವು ಸಮಸ್ಯೆ ಅಂತಿರಲ್ಲ ಮೇಡಮ್. ಎಲ್ಲಿದ್ದಾರೆ ನಿಮ್ಮ ಯಜಮಾನ್ರು? ಕೊಡಿ, ನಾನು ಮಾತಾಡ್ತೀನಿ. ಇಷ್ಟು ವರ್ಷ ಇದ್ದು ಈ 2 years ಪ್ರಾಬ್ಲಮ್ ಅಂತ ಇದಾರಾ? ಹೌದು ಸರ್, ನಮಸ್ಕಾರ. ಸರ್ ಸಾರಿ, ಇಷ್ಟು ವರ್ಷ ನೀವು ಎಲ್ಲಾನು ಹ್ಯಾಂಡಲ್ ಮಾಡಿದಿರಲ್ಲ ಸರ್? ಹೌದು ಹೌದು. ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ? ಎಂಡಿಂಗ್ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಕಿತಾಪತಿ ಅಂತ ಇರ್ತಾರಲ್ವ ಸರ್? ಯಾಕಂದ್ರೆ 9th house ಅಂತ ಇದೆಯಲ್ಲ, ಈ ಶನಿ ದಶ ನಿಮ್ಗೆ ಹೊಸದಾಗಿ ಸ್ಟಾರ್ಟ್ ಆಗಿದೆ. 9th house ತೋರ್ಸಿದ್ರೆ ನಿಮ್ಮ ಬಾಸೇ ನಿಮ್ಗೆ ಪ್ರಾಬ್ಲಮ್, ಫಸ್ಟ್ ಪ್ರಾಬ್ಲಮ್. ನಿಮ್ಮ ಹೈಯರ್ ಅಪ್ ಅಂತ ಹೇಳ್ತೀವಲ್ಲ, ನಿಮ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರು ಇವರು, ನಿಮ್ಗೆ ಈ 2 years ಏನ್ ಎಕ್ಸ್ಪೆಕ್ಟ್ ಮಾಡ್ತಿರೋ, ಲೈಕ್ ನಮ್ಗೇನೋ ಪ್ರಮೋಷನ್ ಬರಬೇಕು, ಏನಾದ್ರು ಒಂದು ಇಂಥ ಪೊಸಿಷನ್ ಬಂದು ರಿಟೈರ್ ಆಗ್ಬೇಕು, ಅದು ಆಗಕ್ ಕಷ್ಟ. ಏನ್ ಪೊಸಿಷನ್ ಅಲ್ಲಿ ಇದೀರೋ ಅಷ್ಟಕ್ಕೆ ಅವರು ಸೀಮಿತ ಮಾಡ್ತಾರೆ, ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್. ಅರ್ಥ ಆಯ್ತಲ್ಲ? ಇದೇ ಆಗೋದು. ನೀವು ಒಂದ್ 2-3 ಮಾತಾಡಿದ್ರೆ ನಾನು ಕ್ಯಾನ್ ಆಡ್ ಇಟ್. ನೀವು ಅಂದ್ರೆ ನಾನು ಅಷ್ಟಕ್ಕೆ ಡಿಸೈಡ್ ಮಾಡ್ಕೊಂಡು. ಇಲ್ಲ ಸರ್, ಬಟ್ ಏನಂತಂದ್ರೆ ಏನೇ ಕೆಲಸ ಮಾಡಿದ್ರು ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ, ಒಂಥರ ಟ್ರಬಲ್. ಸರಿ, ಈ 2 years ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಏನು ನನಗೆ ಪ್ರಮೋಷನ್ ಆತರ ಅಲ್ಲ, ಒಳ್ಳೆ ನನಗೆ ರೆಕಗ್ನಿಷನ್, ಒಂದು ಒಳ್ಳೆ ಕೆಲಸ ಮಾಡಿ, ಒಂದು ಡೈರೆಕ್ಷನ್, ನನಗೆ ಕೆಲಸ ಮಾಡೋದಕ್ಕೆ ಒಂದು ಚೆನ್ನಾಗಿ ಅವಕಾಶ ಆಗ್ಬೇಕು. ಇನ್ನು 2 years ತಾನೇ? 2.5 years ಇದೆ ಸರ್. ಈ 5, 9, 8 ನಿಮಗೆ ಬಿಡಲ್ಲ ಸರ್ ಮಾಡಕ್ಕೆ. ಆ ಶನಿ ದಶ ಅಂತ ಬಂದಿರತಕ್ಕಂತ ನಕ್ಷತ್ರ ಏನ್ ಮಾಡ್ತದೆ, ಇಟ್ ಈಸ್ ಸ್ಟಾಪಿಂಗ್, ಇಟ್ ಈಸ್ ಚೆಕ್ ಬಂದಿ, ದಟ್ಸ್ ಇಟ್. ನೀವು ಕೆಲಸದಿಂದ ತೆಗೆದಾಕಲ್ಲ, ಅರ್ಥ ಆಯ್ತಾ? ಏನು ಮಾಡಲ್ಲ, ನಿಮಗೆ ಸುಮ್ಮನೆ ಮಾನಸಿಕವಾಗಿ ಹಿಂಸೆ. ಆ ಗ್ರೋತ್ ನೀವು ಮಾಡಬಾರ್ದು ಅನ್ನೋದು ಬೈ ಇಂಡೈರೆಕ್ಟ್ ಆಗಿ ಗ್ರಹಗಳಿಂದ ನಿಮ್ಮ ಕಾಲದಿಂದ ಬರ್ತಾ ಇದೆ ಅಷ್ಟೇ. ಸೊ ಇದರಲ್ಲಿ ನೀವು 10th house ಗ್ರೋ ಆಗಲೇಬೇಕು ಅಂತಂದ್ರೆ ನನ್ನ ಸಜೆಷನ್, ಹೆಸರು ಕಾಳನ್ನ ದಾನ ಮಾಡಿ ನಿಮ್ ಕೈಯಾರೆ, ನೀವೇನೆ ಬಡವರಿಗೆ. ಅದ್ರ ಜೊತೆಗೆ ಒಂದು ತೊಗರಿ ಬೇಳೆ ದಾನ ಮಾಡಿ. ಯು ಕ್ಯಾನ್ ಸಿ ದಿ ರಿಸಲ್ಟ್ ಆಫ್ 30 to 40% ರಿಡಕ್ಷನ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ನೇಮ್ ಫೇಮ್ ಎಲ್ಲ ಜಾಸ್ತಿ ಬರಬೇಕು ಅಂತಂದ್ರೆ 2 ಮುಖದ ರುದ್ರಾಕ್ಷಿ ಹಾಕಿ, ಫಸ್ಟ್ ಪಾಯಿಂಟ್. ಅದ್ರ ಜೊತೆಗೆ ನೀವು ಒಂದು ರೂಬಿ ಹಾಕೊಳ್ಳಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಸಾರಿ ಸರ್, ನನ್ನ ಹೆಸರು ಐಶ್ವರ್ಯ ಅಂತ. ವೆರಿ ಗುಡ್. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು ಸರ್. ಅದ್ಯಾಕೆ ಸಾರಿ ಕೇಳಿದ್ರಿ? ಸರ್, ಅದು ನಿಮ್ ಹೆಸರು ಅಂತ ಬಂದ್ಬಿಡ್ತು, ಅದಕ್ಕೆ. ನಾನು ಹೆಸರೇ ಕೇಳಿಲ್ಲ. ಆಯ್ತು, ಇರ್ಲಿ. ಐಶ್ವರ್ಯ ಅವರೇ, ನಿಮ್ಮ ಯಜಮಾನ್ರ ಬಗ್ಗೆ ಜಾತಕಕ್ಕೆ ಹೋಗ್ಬೇಕಾ ಪ್ರಶ್ನಾಶಾಸ್ತ್ರನ? ಪ್ರಶ್ನಾಶಾಸ್ತ್ರ ಸರ್. ಏನ್ ವಿಚಾರ ಸರ್? ಅವ್ರು ಎಲ್ಲೇ ದುಡ್ಡು ಹಾಕಿದ್ರು ಎಲ್ಲಾ ಕಡೆ ಲಾಸ್ ಆಗುತ್ತೆ ಸರ್, ಹೆಂಗಿದೆ ಅದು? ನನ್ನ ಅಕೌಂಟ್ಗೆ ಹಾಕಿ ಸರ್. ಹಿಂಗೆ ರಿಯಲ್ ಎಸ್ಟೇಟ್ 1-2 ಮಾತಾರ ಹೇಳ್ತೀರಾ, ಹಾಕಿ ಹಾಕ್ತೀನಿ ಅಂತ ಹೇಳ್ತೀರಾ, ಏನಾರು ಹಾಕಕ್ ಸಾಧ್ಯ? ಅಟ್ಲೀಸ್ಟ್ ನೋಡಿ, ಬಾಯಲ್ಲೇ ಬರಲಾಗುತ್ತೆ ನೋಡಿ. ಗುರುಗಳ ಮೇಲೂ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಗುರುಗಳು ತಾನೇ ಕೇಳ್ತಾ ಇರೋದು, ನಮ್ಮ ಅಕೌಂಟ್ ಅಲ್ಲಿ ಹಾಕಿ ಅಂದ್ರೆ 10 ಸತಿ ಅಂತೀರಾ ನೋಡಿ. ನಂಬಿಕೆನೇ ಇಲ್ಲ ನಿಮಗೆ. ಆಯ್ತು, ನಂಬರ್ ಹೇಳಿ. 1 to 249. ಹಾಕೋದೇನ್ ಬೇಡ, ನಾವು ಕೇಳ್ತಾ ಇಲ್ಲ, ಸುಮ್ನೆ ಕೇಳಿದ್ದು. 20 ಸರ್. 20. ಎಷ್ಟು ಏಜ್ ನಿಮ್ಮ ಯಜಮಾನ್ರಿಗೆ? 43. ಯಾವಾಗಿಂದ ಈ ತರ ಕಾಯಿಲೆ ಬಂತು ದುಡ್ಡು ಹಾಕೋದು? ಸರ್, ಇವಾಗ ಆಗ್ಲೇ 10 ವರ್ಷದಿಂದ. 10 ವರ್ಷದಿಂದ ದುಡ್ಡು ಹಾಕ್ತಾ ಇದಾರೆ. ಯಪ್ಪ. ಹೌದು ಸರ್. ಓಕೆ, ಇನ್ವೆಸ್ಟ್ಮೆಂಟ್ ಅಂದ್ರೆ 7th house ಅಂತ ತಗೊಳ್ತೀವಿ. ಮತ್ತೆ ಮನಿ ಬರಕ್ಕೆ 2ನೇ ಮನೆ. 2ನೇ ಮನೆ ದಿ ಮೂಲ ಆಫ್ ಮನಿ ರಾಹು ಬಂದಿದೆ. 7ನೇ ಮನೆ ಶುಕ್ರ ಬಂದಿದೆ. ಫಸ್ಟ್ ರಾಹುನ ನೋಡ್ಕೊಂಡ್ ಬರ್ತೀನಿ, ಆಮೇಲೆ ಶುಕ್ರನ್ ನೋಡೋಣ. ರಾಹು 8th house. ಇಲ್ಲಿ 8th house ಬಂದಿರೋದ್ರಿಂದ ಯಾರೋ ಇವ್ರು ತಲೆ ಕೆಡಿಸಿ ಹಾಕ್ಸ್ತಾನೆ ಇರ್ತಾರೆ. ಪ್ರತಿ ಸತಿ ಇವ್ರಿಗೆ ಹೊಸಬರು ಸಿಗ್ತಾನೆ ಇರ್ತಾರೆ, ಇವ್ರಿಗೆ ಫ್ರೆಂಡ್ಸ್. ಕೇಳಿಸ್ತಾ? ಕೇಳ್ತಿದೆ ಸರ್. ಮರ್ಕ್ಯೂರಿ ಇಸ್ ದಿ ಫ್ರೆಂಡ್ಸ್. 8th house ಅಲ್ಲಿ ಕೂತಿದ್ರೆ ಇವ್ರಿಗೆ ಒಬ್ರಾದ್ಮೇಲೆ ಒಬ್ರು ದುಡ್ಡು ಹಾಕ್ಸಕ್ಕೆ ಬರ್ತಾನೆ ಇರ್ತಾರೆ, ಟೋಪಿ ಹಾಕ್ಸ್ಕೊತಾನೆ ಇರ್ತಾರೆ. ಅದನ್ನ ನಿಲ್ಸಿದ್ರೆ ಇಲ್ಲಿ ಸರೋಗುತ್ತೆ ರಾಹು. ಫಸ್ಟ್ ಪಾಯಿಂಟ್, ಮೂಲ. ಇವ್ರೇನಾದ್ರು ಮಾಡಿದ್ರೆ ಲ್ಯಾಂಡ್ ಅಲ್ಲಿ ಸ್ವಲ್ಪ ಹಾಕಿ ಇವರೇ ಸ್ವಂತ ಬುದ್ಧಿಯಿಂದ ಹಾಕ್ಬಿಟ್ಟು ಟ್ರೈ ಮಾಡ್ಬೇಕು. ಫ್ರೆಂಡ್ಸ್ ಕಡೆಯಿಂದ ಲ್ಯಾಂಡ್ ಏನಾದ್ರು ಹೋದ್ರೆ ಆಗಲ್ಲ. ಅರ್ಥ ಆಯ್ತಾ? ಸರ್, ಅದೇ ತುಂಬಾ ಅದೇ ತರ ಮಾಡ್ತಿದ್ದಾರೆ. 15 ಲಕ್ಷ ಕಳ್ಕೊಬಿಟ್ಟಿದ್ದಾರೆ ಸರ್. ಏನೇನ್ ಮಾಡಿ? ಏನೇನ್ ಮಾಡಿ ಸರ್? ಏನಾದ್ರು ಪರಿಹಾರ ನೀವೇ ಹೇಳ್ಬೇಕು. ಅಲ್ಲ, ಏನೇನ್ ಮಾಡಿ ಅಂದ್ರೆ ಹೇಳಲ್ವಲ್ಲ ನೀವು. ಬಲೆ ಇದೀರಿ ಸರ್. ಬೇಡ ಅಂತ ಹೇಳಿದ್ರು ಕೇಳಲ್ಲ ಸರ್. ಎಲ್ಲಿ ಇನ್ವೆಸ್ಟ್ ಮಾಡಿದ್ರಮ್ಮ? ಹೋಗ್ಲಿ, ಎಲ್ಲಿ ಅಂದ್ರೆ ಏನಾದ್ರು ಇಸ್ಪೀಟ್ ಆಡಿದ್ರ? ಸರ್, ಇಲ್ಲ, ರಿಯಲ್ ಎಸ್ಟೇಟ್ ಸರ್. ನಾನು ಏನ್ ಹೇಳಿದೆ ನಿಮಗೆ? ನಾನು ರಿಯಲ್ ಎಸ್ಟೇಟ್ ತಾನೇ ಹೇಳಿರೋದು. ಹೌದೌದು. ನಿಮ್ ಜಾತಕ ಎಲ್ಲಿ ಕಳ್ಸಿದಾರೆ, ಯಾರ ಕಳ್ಸಿದಾರೆ, ಯಾವತ್ ಕಳ್ಸಿದಾರೆ, ಎಲ್ಲ ಜಾತಕ ಇಲ್ಲಿ 5 ಸೆಕೆಂಡ್ ಅಲ್ಲಿ ಹೇಳ್ತೀನಿ ನಾನು. ಅಷ್ಟು ಅನುಭವ ಇದೆ.
ಸರ್ ಗೊತ್ತು ಸರ್, ನಿಮ್ ಪ್ರೋಗ್ರಾಮ್ ನೋಡ್ತಾನೆ ಇರ್ತೀವಿ. ಫ್ರೆಂಡ್ಸು ರಿಯಲ್ ಎಸ್ಟೇಟು ಬೇಡದಿರೋ ಕಡೆ ಹಾಕ್ತಾರೆ, ಎಲ್ಲ ಕಪಟ ಫ್ರೆಂಡ್ಸ್ ಇರೋದು. ಈ ಎಪಿಸೋಡ್ ನ ಯೂಟ್ಯೂಬ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ನಿಮ್ ಯಜಮಾನ್ರಿಗೆ ಹಾಕಕ್ ಕೇಳು. ಬರೀ ಕಳ್ ಫ್ರೆಂಡ್ಸ್ ಅವ್ರ ಜೊತೆ ಇರೋದು, ಬರ್ದಿಟ್ಕೊಳ್ಳಿ ಇವತ್ತು. ಅರ್ಥ ಆಯ್ತಾ? ಕಳ್ ಫ್ರೆಂಡ್ಸು. ಇದಕ್ಕೆ ಒಂದೇ ಒಂದು 3 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಬಲಗೈ ಉಂಗುರದ ಬೆರಳಿಗೆ ಬಸರಾ ಪೆರ್ಲ್ ಅಂತ ಹಾಕಬೇಕು. ಅಸ್ಟ್ರಾಲಜಿ ಇಸ್ ಟ್ರೂತ್, ಪ್ಲಾನೆಟ್ ಸ್ಪೀಕ್ಸ್ ಟ್ರೂತ್ ಕಲ್ತ್ಕೊಳ್ಳಿ. ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ 8th house ಶೋಸ್ ಜಮೀನು, 10th house ಶೋಸ್ ಸಮ್ ಇನ್ಫ್ಲೂಯೆನ್ಸಿಂಗ್ ಫ್ರೆಂಡ್ಸ್, ಮರ್ಕ್ಯುರಿ ಕಪಟವಾಗಿರ್ತಕ್ಕಂಥ ಫ್ರೆಂಡ್ಸು. ಈ 30 ವರ್ಷ ಜಾತಕ ನೋಡಿ 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 ಕನಸಲ್ಲೂ ಕೂಡ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇಷ್ಟೇ ಇದು ಒಂದು ಕತೆ ಅಂತ. ಬಟ್ ಬದಲಾಯಿಸೋದು ಕಷ್ಟ. ನಾನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಬದಲಾಯಿಸೋದು ಕಷ್ಟ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಎಲ್ಲರಿಗೂ ಒಳ್ಳೇದಾಗ್ಲಿ. ಜನವರಿ 20ನೇ ತಾರೀಕು ವಾಸ್ತು, ಫೆಬ್ರವರಿ 10ನೇ ತಾರೀಕು ನಕ್ಷತ್ರ ನಾಡಿ ಕಲ್ತ್ಕೊಳ್ಳಿ. ಖಂಡಿತ ಸಾಕಷ್ಟು ಬದಲಾವಣೆ ಜೀವನದಲ್ಲಿ ತನ್ನಿ. 18 ಲಕ್ಷ ಖರ್ಚು ಮಾಡಿದಾರಂತೆ ಅವರು. ಅದರದ್ದು ಏನು ಇಲ್ಲ, 1% ಇಲ್ಲ. ನಮ್ದು 1% ಇಲ್ಲ. 1% ಈ ಕ್ಲಾಸಸ್ ಮಾಡಿದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಯಜಮಾನರಿಗೆ ಸ್ವಲ್ಪ ಕಿವಿ ಮಾತು ಹೇಳಮ್ಮ. ನಕ್ಷತ್ರ ನಾಡಿ ಕಲಿಯಕ್ಕೆ ಕೇಳಿ, ಎಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಮಾಡ್ಬೋದು ಅಂತ ಹೇಳಿ ಕೇಳಿ. ಜನ ಇದನ್ನ ನಂಬಲ್ಲ. ಯಾರು ಇದನ್ನ ನಂಬ್ತಾರೆ ಅವತ್ತಿಂದ ಅದೃಷ್ಟ ಶುರು ಆಗ್ಬೇಕಾ? ಬನ್ನಿ, ಜಾಯ್ನ್ ಆಗಿ. ಸರ್ವೇ ಜನ ಸುಖಿನೋ ಭವಂತು. ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ ISO ಈ ಸರ್ಟಿಫಿಕೇಟ್ ಅನ್ನು ಉಚಿತವಾಗಿ ಪಡೆಯಿರಿ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು.